ಮೊದ್ಲು ಹೆಂಗಿದ್ರಿ ಪರಿಸ್ಥಿತಿ? ಇತ್ತನ ಭಾಳ ಗಂಭೀರ ಇರ್ತಾವಲ್ಲ ನೆನ್ಸ್ಕೊಂಡ್ರನ ಅವು ಮತ್ತೆ ನೆನ್ಸ್ಬಾರ್ದು ಆ ಸ್ಟೇಜ್ ಒಳಗೆ ಅಂಜಿಗೆ ಬಂದಾಗ ಆಗ್ತದಿಲ್ಲ ನೆನ್ಸ್ಕೊಂಡು ಅವ್ರ ಕಮಿಟಿ ಅವ್ರು ಅಂದ್ರಂತ ಇಲ್ಲೋ ಇಲ್ಲಿ ಹುಡುಗರೆಲ್ಲ ಉಗುಳ್ತಾರೋ ಅಂತ ಹೇಳಿ ವಾಪಸ್ ಅಂದಿರ್ತಾರೆ. ಹುಡುಗರೆಲ್ಲ ಲಪಂಗ್ ಸುಳಿ ಮಗನ ಉಗುಳ್ತಾನೆ ಅದಾರಿ ಕಾರ್ಯಕ್ರಮಕ್ಕೆ ಹೋದಾಗ ಸ್ಟೇಜ್ ಮೇಲೆ ಗುಟಕ ಸರ ಹಾಕ್ತಾರೆ. ಉತ್ತರ ಕರ್ನಾಟಕದಾಗ ನಿಮ್ಮ ಫೇವ್ರೇಟ್ ಯಾರು ಯೂಟ್ಯೂಬರ್? ಬಿಗ್ ಬಾಸ್ನಾಗ ಎಂತೆಂಥವ್ರನ್ನ ಕರೆಸ್ತಾರೆ. ನಿಮ್ಗೆ ಯಾವಾಗ ಅನಿಸಿದ್ರೆ ಈ ರೀತಿ ಕಲಾವಿದರನ್ನ ಕರೆಸ್ಬೇಕಂತೇಳಿ? ಈಗ ಒಬ್ಬ ಯೂಟ್ಯೂಬರ್ ಅಥವಾ ಒಬ್ಬ ಕಲಾವಿದ ಬೆಳಿಬೇಕಂದ್ರೆ ಧರ್ಮ ಅಡ್ಡಿ ಬರ್ತೈತೇನ್ರಿ? ಯೂಟ್ಯೂಬ್ನಾಗ ಕರಿಯರ್ ಐತೆ ಅಂತಿರೋ ಏನಿಲ್ಲ. ನಿಮ್ದು ಯೂಟ್ಯೂಬ್ನಿಂದ ಸ್ಯಾಲ್ರಿ ಎಷ್ಟು ಬರ್ತದೆ ಈಗ? ಆ್ಯಕ್ಚುಲಿ ಲಪಂಗ್ ರಾಜು ಅವ್ರದ್ದು ಮದುವೆ ಆಗೈತೆ ಇಲ್ರಿ? ನೀವು ಸಿಂಗಲ್ ಅದಾರ ಹೆಂಗ್ರಿ? ಜರ್ನಿ ಭಾಳ ಹೋಗಿತ್ತಾನ. ಅವೆಲ್ಲ ಜರ್ನಿ ಹೇಳಕತ್ರ 4-5 ಸಿನಿಮಾ ಇಲ್ಲಿ ಆಗಲಿ ಬಿಡ್ರಿ. ಲಪಂಗ್ ರಾಜ ಇಲ್ಲಿ ಏನಾರ ಅದ ಅಂತಂದ್ರೆ ಸರ್. ನಮಸ್ಕಾರ ರೀ ಕರ್ನಾಟಕ ಮಂದಿಗೆ, ನಾನು ನಿಮ್ಮ ಸಿಂಪಲ್ ಸಿದ್ದು. ಇವತ್ತು ನಮ್ಮ ಜೊತೆ ಅದಾರ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಕನ್ನಡ ಯೂಟ್ಯೂಬರ್ ಲಪಂಗ್ ರಾಜು ಅವರು. ನಮಸ್ಕಾರ ಸರ್. ಎಲ್ಲರಿಗೂ ನೀವು ಲಪಂಗ್ ರಾಜ ಅಂತ ಪರಿಚಯ ಇದ್ರಿ. ನಿಮ್ಮ ಆ್ಯಕ್ಚುಲ್ ಹೆಸರೇನ್ರಿ? ಮನ್ಯಾಗ ಊರ್ನೇ ಹೆಸರು ರಾಜೇಶ್ ಸಾಬ್ರಿ, ರಾಜು ಅಂತಿರು. ಆಮೇಲೆ ಈ ಒಂದು ಫಸ್ಟ್ ವಿಡಿಯೋ ಲಪಂಗ್ ರಾಜ ಅಂತ ಟೈಟಲ್ ಕೊಟ್ಟು ಮಾಡಿದಾಗ ಅವ ಅಂತ ಲಪಂಗ್ ರಾಜ ಅಂದ್ರೆ ಮಂದಿ ಕರೆಕ್ಟ್ ಚಾಲು ಮಾಡಿದ್ರೆ ಹೆಂಗೆ? ಹಾಂ, ಲಪಂಗ್ ಅಂತ ಯೂಸ್ ಮಾಡಿದ್ರಿ ರೀ ಸರ್ ವಿಡಿಯೋದಾಗ? ನಮ್ಮ ಕಡೆ ನಾರ್ಮಲ್ ಅದು ಏನಾರ ಸ್ವಲ್ಪ ಈಗ ಒಂದು ಎಕ್ಸಾಂಪಲ್ ಒಂದು ಸ್ಟಾರ್ ಥರ ಕಳಿಸಿದೆ, ಒಂದು 10 ರೂಪಾಯಿ ಕೊಟ್ಟೆ, ಸ್ಟಾರ್ ತಂದು ಕೊಟ್ಟು ಮತ್ತೆ 5 ರೂಪಾಯಿ ಅಲ್ಲೇ ಇಟ್ಕೊಂಡ್ರೆ ಎಷ್ಟು ಲಪಂಗ್ ಇದೆ ಅಂತಾರಲ್ಲ. ಸೊ ಆ ಥರ ನಾರ್ಮಲ್ ಆಗಿ ಲಪಂಗ್ ಅಂದ್ರೆ ನಮ್ಮ ಕಡೆ ಜವಾರಿ ಭಾಷೆದಾಗ. ಅಂದ್ರೆ ಅದರ ಓಡಾಡಿದ್ರೆ ಮಾಡ್ರಿ ನೀವು? ಹಂಗೇನಿಲ್ಲ, ಹಂಗೆ ಎಲ್ಲರೂ ಇರ್ತಾರೆ, ಬಟ್ ನಾವು ತೋರಿಸ್ಕೊತ ಕೆಲವು ತೋರಿಸ್ದಂಗೆ ಅಷ್ಟೇ. ಈಗ ಯೂಟ್ಯೂಬ್ ಜರ್ನಿ ಹೆಂಗೆ ಸ್ಟಾರ್ಟ್ ಆದ್ರಿ? ಕಾಂಟೆಂಟ್ ಕ್ರಿಯೇಷನ್ ಹೆಂಗೆ ಸ್ಟಾರ್ಟ್ ಆದ್ರಿ? ಅದೊಂದು ಸಿನಿಮಾ ಹವ್ಯಾಸ ನಮ್ಗೆ ಮೊದಲಿಂದ. ಸಣ್ಣ ಸಿನಿಮಾ ನೋಡೋದು ಭಾಳ ಚಟ. ಸೊ ಅದ ಒಂದು ಹವ್ಯಾಸನ ನನಗೆ ಇಲ್ಲಿ ಮಟ್ಟ ತಂದೈತೆ ಅಂತ ಅನ್ಸುತ್ತೆ ರೀ. ಯಾಕಂದರೆ ಯೂಟ್ಯೂಬ್ ಚಾನಲ್ದಾಗ ನಾನು ಮಾಡಬೇಕು, ನಮಗೆ ಒಂದು ಟೈಮ್ಗೆ ಪ್ಲಾಟ್ಫಾರ್ಮ್ ಇದ್ರಿಕಿಲ್ಲ ಯಾರಿಗೆ ಅಂತೇಳಿ ಯೂಟ್ಯೂಬ್ ಸಣ್ಣಗೆ ಬರ್ತಾನೆ ಡಬ್ಮ್ಯಾಶ್ ಅಂತ ಒಂದು ಆ್ಯಪ್ ಬರ್ತಿತ್ತು. ಆ ಥರ ಮಾಡ್ತಾ ಯೂಟ್ಯೂಬ್ ಚಾನಲ್ದಾಗ ಏನಾರು ಮಾಡಬೇಕನ್ನ ಅಂತ ವಿಚಾರ ಮಾಡಿದಾಗ ಫ್ರೆಂಡ್ ಸರ್ಕಲ್ ಎಲ್ಲ ಕೂಡಿ ಹೆಲ್ಪ್ ಮಾಡಿರಿ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್. ಟಿಕ್ಟಾಕ್ದಾಗದು ಮಾಡ್ತೀರೇನ್ರಿ ಮೊದಲು? ಹಾಂ, ಟಿಕ್ಟಾಕಾಗೂ ಮಾಡಿರ್ತೀವಿ. ನಿಮ್ಗೆ ಜಾಸ್ತಿ ಫೇಮಸ್ ಯಾವುದಾಗಿತ್ತು ವಿಡಿಯೋ ಸ್ಟಾರ್ಟಿಂಗ್? ಲಪಂಗ್ ರಾಜನ್ ಅಂತ. ಅದರ ಲಪಂಗ್ ರಾಜ ಫಸ್ಟ್ ವಿಡಿಯೋ ನಂದು ಲಪಂಗ್ ರಾಜ ಅಂತೇಳಿ. ನಂದು ಚಾನಲ್ದಾಗ ಅಷ್ಟು ಓಲ್ಡಿಲ್ಲ, ಅದ ಸಬ್ಸ್ಕ್ರೈಬರ್ ಕಡಿಮೆ, ಹೊಸ ಚಾನಲ್. ಬಟ್ ಅದನ್ನ ಎಫ್ ಪೇಜ್ದಾಗ ಹಾಕಿದಾಗ ಅಲ್ಲೆಲ್ಲ ಮಿಲಿಯನ್ ಗಂಟ್ಲೆ ಹೋದು ಅವ ಮುಖ ಪರಿಚಯ ಆಯ್ತು. ಮಂದಿ ಎಲ್ಲ ಕೂಡಿ ಲಪಂಗ್ ರಾಜ ಅಂತೇಳಿ ಯೂಟ್ಯೂಬ್ದಾಗ ಸರ್ಚ್ ಮಾಡ್ರೆ ನಮ್ಮ ಚಾನಲ್ ಹೆಸರು ಸ್ಮೈಲಿಂಗ್ ವರ್ಲ್ಡ್. ಫಸ್ಟ್ ಯಾವ್ದ್ರಿ? ಸ್ಮೈಲಿಂಗ್ ವರ್ಲ್ಡ್ ಅಂತೇಳಿ ನಾ ಚಾನಲ್ ಹೆಸರು ಇಟ್ಟಿದ್ದೆ ಅದು. ಬಟ್ ಮಂದಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ ಲಪಂಗ್ ರಾಜ ಅಂತ ಇಟ್ಟು. ಈಗ ಜಾಸ್ತಿ ಯೂಟ್ಯೂಬ್ ಒಳಗೆ ಜಾಸ್ತಿ ಅರ್ನಿಂಗ್ ಮಾಡಿದ ವಿಡಿಯೋ ಅದ್ರಿ ನೀವು? ಮಾಡಿದ್ದು ವಿಡಿಯೋ ಗೋವಾ ಅಂತೇಳಿ 10 ಮಿಲಿಯನ್ ಹೋಗಿತ್ತು. 10 ಮಿಲಿಯನ್ ಹೋಗಿತ್ತು. ಆ ಒಂದು ವಿಡಿಯೋಕ್ಕೆ ಎಷ್ಟು ಬಂದಿತ್ತು ಅಮೌಂಟ್? ಅದೊಂದು ಲೆಕ್ಕ ಅಂದಾಜ್ ಮ್ಯಾನೇಜರ್ ನೋಡ್ಕೊತಾನೆ. ಇಲ್ರಿ, ಅಂದಾಜ್ ಇಷ್ಟ ಅಂತ ಇರ್ತೈತಿಲ್ರಿ? ಅಂದ್ರೆ ಯೂಟ್ಯೂಬ್ದಾಗ ಹೆಂಗೆ ಇರ್ತೈತೆ, ಇದೇ ವಿಡಿಯೋಕ್ಕೆ ಎಷ್ಟು ರೊಕ್ಕ ಬಂದು ಅಂತ ಅದು ಭಾಳ ದಿಟ್ಟಿಸಿದಾಗ ಲೆಕ್ಕಾಚಾರ ಹಾಕಿದಾಗ ಮ್ಯಾನೇಜರ್ ಗೊತ್ತಾಗತ್ತೆ. ಬಟ್ ಹಳಿ ವಿಡಿಯೋನು ಎಲ್ಲ ನೋಡ್ತಿರ್ತಾರಲ್ಲ ಮಂದಿ. ಸೊ ಅದು ನನಗಂತೂ ಲೆಕ್ಕ ಗೊತ್ತಿಲ್ಲ, ನಮ್ಮ ಮ್ಯಾನೇಜರ್ ಗೊತ್ತಾಗ. ಫಸ್ಟ್ ಸ್ಯಾಲ್ರಿ ಎಷ್ಟಿತ್ತು ನಿಮ್ದು ಯೂಟ್ಯೂಬ್ದಿಂದ ಬಂದಿದ್ದು? ಅಂದರೆ ಫಸ್ಟ್ ಪೇಮೆಂಟ್ ನನಗೆ ಯೂಟ್ಯೂಬ್ದಿಂದ ಬಂದಿದ್ದು ಒಂದು 3 ವರ್ಷದಿಂದ ಫಸ್ಟ್ ಪೇಮೆಂಟ್ 22,000 ರೂಪಾಯಿ ಬಂದಿತ್ತು. ಅದೇ ಟೈಮ್ಗೆ ಎಲ್ಲರೂ ನಮ್ಮ ಸ್ವಲ್ಪ ಕೆಲವೊಂದು ಆತ್ಮೀಯ ಅದಾರ ಇಲ್ಲೇ ಉಪ್ಪಾರಟ್ಟಿ, ಮಾಲ್ದಿನಿ, ಉದಗಟ್ಟಿ ಈ ಥರ ಊರಿನ ಮಂದಿ 2-3 ಸಾವಿರ ರೂಪಾಯಿ ಕೂಡಿಸಿ 75,000 ರೂಪಾಯಿ ಕೂಡಿಸಿ ಒಂದು ಹೊಸ ಕ್ಯಾಮ್ರಾ ತಂದಿದ್ದೆ. ಫಸ್ಟ್ ನನಗೆ ದೋಸ್ತರು ಕೊಡಿಸಿದ್ದು 22,000 ರೂಪಾಯಿ ಕ್ಯಾಮ್ರಾ. ಅದು ಅಷ್ಟಕ್ಕಷ್ಟ ಇತ್ತದ. ಬಟ್ ದೊಡ್ಡ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಚಲೋ ಕ್ಯಾಮ್ರಾ ತೊಗೋಬೇಕಂತ ಕೂಡಿಸಿದಾಗ ಹುಡುಗರಿಗೆಲ್ಲ ಹೇಳಿದಾಗ ಆಯ್ತನ ನಾವು ಒಟ್ಟು ಹೆಲ್ಪ್ ಮಾಡ್ತೇವೆ, ನೀವು ಒಟ್ಟು. ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು 22,000. ಉಳ್ಕಿದ್ದು 45,000 ರೂಪಾಯಿ ಹುಡುಗರು ಕೂಡಿಸಿ 75,000 ರೂಪಾಯಿ ಕ್ಯಾಮ್ರಾ ಕೊಡಿಸಿದ್ರು. ಒಟ್ಟು ದೋಸ್ತರ ಬೆಂಬಲ ಐತ್ರಿ ಇದ್ರಾಗ? ಹಾಂ, ಆ್ಯಕ್ಚುಲಿ ಲಪಂಗ್ ರಾಜ ಇಲ್ಲಿ ಏನಾರ ಅದ ಅಂತಂದ್ರೆ ದೋಸ್ತರ ಕಾರಣ. ಈಗ ನಿಮ್ಮ ಟೀಮ್ ಐತಿಲ್ರಿ ಸದ್ಯ? ಮೊದಲಿಂದ ಐತಿ ಈಗ ಸದ್ಯ ಆಗೈತ್ರಿ? ಈಗ ಅಂದ್ರೆ ಯೂಟ್ಯೂಬ್ ವಿಡಿಯೋ ಮಾಡತ್ತಿರಲ್ರಿ? ಮೊದಲಿಂದನೇ ಐತ್ರಿ, ಮೊದಲಿಂದ ಐತ್ರಿ. ಅದನ್ನೆಲ್ಲ ಮತ್ತೆ ಹೊಸ ಜೈನ್ ಹಾಕೋತ ಬಂದು ಹೊರತು ಹಳಿ ಏನು ಹೊಡಿಲಿಲ್ಲ. ಸೊ ಏನೂ ಇಲ್ಲ ಟೈಮ್ದಾಗ ಒಂದು 2 ವರ್ಷ ₹1 ರೊಕ್ಕ ಇಲ್ಲ, ಏನೂ ಇಲ್ಲ. ಹಂಗೆ ಬರೀ ಚಾಟ್ ಕುಡಿಸ್ತೀನಿ, ಕೆಲಸ ಬಿಟ್ಬಿಟ್ಟು ಬಂದು ನನ್ನ ಕೈ ಹೆಚ್ಚಿದ ಹುಡುಗರು, ಹಳಿ ಹುಡುಗರು ನನ್ನ ಟೀಮ್ದಾಗ ಈಗಾದರೂ ಅದಾವ ಅಷ್ಟು. ಈ ಯೂಟ್ಯೂಬ್ಗಿಂತ ಮೊದಲು ಯಾಕೆ ಜಾಬ್ ಮಾಡ್ತಿದ್ರಿ? ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ 36 ವಯಸ್ಸು. ನಾ ಯೂಟ್ಯೂಬ್ ಫೀಲ್ಡ್ನಾಗ ಬಂದು ಈಗ 5 ವರ್ಷ ಆಯ್ತು. ಅದಕ್ಕಿಂತ ಏನೊಂದು 31 ವಯಸ್ಸು 32 ವಯಸ್ಸು ನನ್ನ ಜರ್ನಿ ಭಾಳ ಹೋಗಿತ್ತಣ್ಣ. ಅವೆಲ್ಲ ಜರ್ನಿ ಹೇಳಕತ್ರ 4-5 ಸಿನಿಮಾ ಇಲ್ಲಿ ಆಗಲಿ ಬಿಡ್ರಿ. ಸೊ ಒಂದೇ ಉದ್ಯೋಗ ಇಲ್ಲ ನಂದು. ಸಣ್ಣಾಗಿರ್ತಾಗ ಚಪ್ಪಲ್ ಅಂಗಡಿ, ಬಾರ್ನ್ಯಾಗ, ಹೋಟೆಲ್ ಎಲ್ಲ ಮುಗಿಸ್ಕೊಂಡು ಆಮೇಲೆ ಸೆಂಟ್ರಿಂಗ್ ಕೆಲಸ ಭಾಳ ದಿನ ಮಾಡೀನಿ. ಸುಮಾರು 9-10 ವರ್ಷ ಸೆಂಟ್ರಿಂಗ್ ಕೆಲಸ ಮಾಡೀನಿ. ಅದ್ರ ನಂತರ ರಿಕ್ಷಾ ಹೊಡೆದ್ನಿ, ಮತ್ತು ಕುರ್ಕುರೆ ಎಲ್ಲ ಮಾಡ್ಕೋತ ಲಾಸ್ಟ್ ಈ ಫೀಲ್ಡ್ನಾಗ ಬಂದ ಬಳಿಕ ಏನೋ ದೇವ್ರ ಕೈ ಹೆಚ್ಚಿದ. ಮೊದ್ಲು ಹೆಂಗಿದ್ರಿ ಪರಿಸ್ಥಿತಿ? ಇತ್ತನ ಭಾಳ ಗಂಭೀರ ಇರ್ತಾವಲ್ಲ ನೆನ್ಸ್ಕೊಂಡ್ರನ ಅವು ಮತ್ತೆ ನೆನ್ಸ್ಬಾರ್ದು ಆ ಸ್ಟೇಜ್ ಒಳಗೆ ಅಂಜಿಗೆ ಬಂದಾಗ ಆಗ್ತದಿಲ್ಲ ನೆನ್ಸ್ಕೊಂಡ್ರೆ. ಸೊ ಭಾಳಷ್ಟು. ಈಗ ನಿಮ್ಮ ಟೀಮ್ ಒಳಗೆ ಒಬ್ಬ ಖಾಯಂ ಸದಸ್ಯ ಅದಾರ, ಸ್ಟೆಫಿ ಮೇಡಮ್ ಅಂತೇಳಿ. ಅವ್ರು ನಿಮ್ಗೆ ಯಾವಾಗಿಂದ ಪರಿಚಯ ಅದಾರ ಹೆಂಗ್ರಿ?
ಅವ್ರ ಪರಿಚಯ 4 ವರ್ಷ ಆತನ. ಅಂದ್ರೆ ಫಸ್ಟ್ ನಾ ಯೂಟ್ಯೂಬ್ ವಿಡಿಯೋ ಮಾಡ್ಕೋತ ಕಾಮಿಡಿ ಕಂಟೆಂಟ್ ಮಾಡ್ತೀನಿ. ಸೀರೆ ಉಟ್ಕೊಂಡು ನಾವು ಕಾಮಿಡಿ ಮಾಡ್ತಿದ್ದು. ಲವ್ ಸ್ಟೋರಿ ಮಾಡ್ಬೇಕು ನಾ ಏನಾರ ಅಂತೇಳಿ ನನ್ನ ತಲೆಯಾಗ ಒಂದು ಹುಚ್ಚು ಪ್ರೀತಿ ಅಂತ ಒಂದು ವಿಡಿಯೋ ನಂದು ಫಸ್ಟ್ ನನ್ನ ಚಾನಲ್ನಾಗ 1 ಮಿಲಿಯನ್ ಹೋಗಿದ್ದು ಅದು. ಲವ್ ಸ್ಟೋರಿ ಕಾನ್ಸೆಪ್ಟ್ ವಿಡಿಯೋ ಮಾಡಬೇಕು, ಒಂದು ಲೇಡೀಸ್ ಕ್ಯಾರೆಕ್ಟರ್ ಬೇಕಂತಂದಾಗ ನನಗೆ ಸಂತೋಷ್ ಅಂತ ಒಬ್ಬರು ಘಟಪ್ರಭಾದಾಗ ಅವರಿಗೆ ಕೇಳಲ್ಲೇ ಇಲ್ಲ ನಾ ಒಂದು ಜಾನಪದ ಸಾಂಗ್ ಮಾಡಿರೋ ಒಬ್ರು ನನ್ನ ಜೋಡಿ ಹುಬ್ಳಿಯವ್ರ ಸ್ಟೆಫಿ ಅಂತೇಳಿ ಅವ್ರ ನಂಬರ್ ಐತಿ, ಬೇಕಾದ್ರೆ ಫೋಟೋದು ಬಿಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೋತ ಅಂದಾಗ ನಾ ಅವ್ರ ಜೋಡಿ ಕಾಂಟ್ಯಾಕ್ಟ್ ಮಾಡಿ ಅವಂತರ ಅವ್ರೇನು ಫಸ್ಟ್ ವಿಡಿಯೋ ನಮ್ಮ ಜೋಡಿ ಮಾಡಿರೋ ಹುಚ್ಚು ಪ್ರೀತಿ ಅಂತೇಳಿ. ಸೊ ನಮ್ಮ ಉತ್ತರ ಕರ್ನಾಟಕದಾಗ ಚಲೋ ಪೇರ್ ಐತಿ, ಇಬ್ರದ್ದು ಜೋಡಿ ಚಲೋ ಐತಿ, ಅಂಡರ್ಸ್ಟ್ಯಾಂಡಿಂಗ್ ಚಲೋ ಐತಿ ಅಂತ ಅವು ಈ ಥರ ನಮಗೆ ಬಂದಾಗ 1 ಮಿಲಿಯನ್ ಹೋತ ಅವ್ರದ್ದು. ಅವ್ರ ಲೈಫ್ದಾಗ ಫಸ್ಟ್ 1 ಮಿಲಿಯನ್ ಹೋಗಿದ್ದು ವಿಡಿಯೋ ಅದ. ನಮ್ಮ ಚಾನಲ್ದಾಗ 1 ಮಿಲಿಯನ್ ಹುಚ್ಚು ಪ್ರೀತಿ ಅಂತ ಹೋದಾಗ ಅವಂತರ ಅವ್ರ ಫ್ಯಾಮಿಲಿ ಎಲ್ಲ ಇದೇ ಚಾನಲ್ದಾಗ ವರ್ಕ್ ಮಾಡತ್ತಂತ 4 ವರ್ಷ ಆಯ್ತು ನನ್ನ ಟೀಮ್ದಾಗ ಅದಾರ ಅವ್ರು. ಈಗ ಯೂಟ್ಯೂಬ್ ಅಮೌಂಟ್ ಹೆಂಗೆ ಶೇರ್ ಮಾಡ್ಕೊಳ್ತೀರಿ ಹೆಂಗೆ ರೀ ನಿಮ್ದು? ಐತ್ರಿ ಒಂದು ಥೋಡೆ ಮಂದಿಗೆ ಪೇಮೆಂಟ್ ತಿಂಗಳ ಕೊಡ್ತೇನೆ ರೀ. ಒಂದು ಲೆವೆಲ್ಗೆ ಬರ್ತೈತಿ ರೀ. ಒಟ್ಟು ಎಲ್ಲೋ ಒಂದು ಕಡೆ 20-30 ಸಾವಿರ ರೂಪಾಯಿ ಜಾಬ್ ಮಾಡತ್ತಂತ ಅನ್ನೋದು ಒಂದು ಲೆಕ್ಕಕ್ಕೈತೆ ರೀ ಅಷ್ಟು. ಲಪಂಗ್ ರಾಜು ಅವ್ರದ್ದು ಮದುವೆ ಆಗೈತೆ ಇಲ್ರಿ, ಇನ್ನೂ ಸಿಂಗಲ್ ಅದಾರ ಹೆಂಗ್ರಿ? ಆಗೈತೆ ರೀ ಭಾಳಷ್ಟು. ಇದು ಅಷ್ಟೇ ಅಲ್ರಿ, ಭಾಳಷ್ಟು ಇಂಟರ್ವ್ಯೂದಾಗ ಹೇಳೇನ್ರಿ ನಾನು. ಮದುವೆ ಆಗಿ 2 ಮಕ್ಳು ಅದಾರ. ನಿಮ್ದು ಯೂಟ್ಯೂಬ್ನಿಂದ ಸ್ಯಾಲ್ರಿ ಎಷ್ಟು ಬರ್ತೀರಿ ಈಗ ಆ್ಯಕ್ಚುಲಿ? ಯಾವ ಯೂಟ್ಯೂಬರ್ದು ಇಂಟರ್ವ್ಯೂದಾಗ ನೀ ಕೇರ್ ಯಾರು ಏನು ಇದು ಮಾತು ಶೇರ್ ಮಾಡ್ಕೊಂಡಿಲ್ಲ. ಬಟ್ ಏನಿಲ್ಲ ರೀ, ಎಲ್ಲರಿಗೂ ಗೊತ್ತು ಆಲ್ಮೋಸ್ಟ್ ಈಗ ಯೂಟ್ಯೂಬ್ದಿಂದ ಅರ್ನಿಂಗ್ ಆಗತ್ತೈತೆ. ನಾನು ಕೇಳಿಪಟ್ಟಿದ್ದು ಒಬ್ಬೊಬ್ರಂತೂ ಮಾತಾಡ್ಯಾರ ರೀ 7 ಲಕ್ಷ ರೂಪಾಯಿ ಬರ್ತೈತೆ ಲಪಂಗ್ ರಾಜಾಗ. ಒಬ್ಬರು 10 ಲಕ್ಷ ಹೇಳ್ತಾರೆ. ಇಲ್ಲ ರೀ, ನಾ ಕೇಳಿದ್ರಿ ಲಪಂಗ್ ರಾಜಾಗ ಮಂತ್ಲಿ 7 ಲಕ್ಷ ರೂಪಾಯಿ ಬರ್ತೈತೆ ಅಂತ ಇರುತ್ತೆ ರೀ. ಬಟ್ ಲಪಂಗ್ ರಾಜ ಇದ ಮಾಧ್ಯಮದ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾನೆ ರೀ. ಲಪಂಗ್ ರಾಜ ಇನ್ನೂ ಸ್ವಂತ ಮನೇನೂ ಇಲ್ರಿ. ನೀವು ಈಗ ಕೂತಿದ್ದು ಬಾಡಿಗೆ ಮನೆ ರೀ, 5,000 ರೂಪಾಯಿ ಬಾಡಿಗೆ ಐತ್ರಿ ತಿಂಗಳ. ಇನ್ನೂ ಸ್ವಂತ ಮನೇನು ಇಲ್ರಿ. ದೂರಿಂತ್ರ ಎಲ್ಲ ಚಂದ ಕಾಣ್ತೈತೆ ರೀ, ಮಸ್ತ್ ಅದನ್ಪ ಸತಂಗ್. ಬಟ್ ನಮಗೆ ಗೊತ್ತದ ಮಂದಿ ಒಬ್ಬ ಯೂಟ್ಯೂಬರ್ ಅದಾನೆ ಇವಂಗೇನು ಬಿಡು ಕೋಟಿ ಗಳಿಸ್ತಾನೆ, ಲಕ್ಷ ಏನಾಗಂದ್ರೆ ಭಾಳ ಕಾರ್ ಒಂದು ಮನೆ ಮೇಲೆ ತೊಗೊಂಡಿನಿ 3 ಲಕ್ಷ ರೂಪಾಯಿ ಜಸ್ಟ್. ಈ ಥರ ಇನ್ನೂ 2 ಲಕ್ಷ ರೂಪಾಯಿ ಲೋನ್ ಐತಿರದ. ಸೊ ಏನು ನಾಚು ಮುಚ್ಚು ಮರಿ ಇಲ್ರಿ ಅನಿಸ್ತೈತಿ ರೀ. ಬಟ್ ಏನು ಎಲ್ಲ ನನ್ನ ಜೋಡಿ ಹುಡುಗರು ಇದ್ದಿದ್ದು ಅವರು ಒಂದು ತಿಂಗಳ ಎಷ್ಟೆಷ್ಟು ರಾಜನ ಕೊಡ್ತಾನೆ. ನಾ ಏನು ಆರ್ಕೆಸ್ಟ್ರಾ ಅದಕ್ಕೆ ಇದಕ್ಕೆ ಹೋಗ್ಕೊಂಡ್ರಲ್ಲ ಅದರಿಂದ ನನಗೆ ಅದು ಸ್ವಂತ. ನಾ ಹೋಗಿ ಸ್ಟೇಜ್ ಮೇಲೆ ನಿಂತು ರಾತ್ರಿ ನಿದ್ದಿಗೆಟ್ಟು ಬಂದಿರ್ತೀನಿ, ಅದನ್ನ ನಾ ತೋತೀನಿ ರೀ. ಬಟ್ ಯೂಟ್ಯೂಬ್ದಿಂದ ಬಂದಿದ್ದು ಎಲ್ಲ ಶೇರಿಂಗ್ ಐತ್ರಿ. ಆಮೇಲೆ ಯಾವುದೊಂದು ವೀಡಿಯೋ ಮಾಡ್ಬೇಕಾದ್ರೆ ಅದು ಖರ್ಚು ಇರ್ತಾವೆ. ಆರ್ಟಿಸ್ಟ್ಗಳು ಬಂದಾಗ ಅವ್ರು ಊಟ ಖರ್ಚು ಅವ್ರ ಪೇಮೆಂಟ್ ನೋಡ್ಕೋಬೇಕು. ಸೊ ಎಲ್ಲ ಕೂಡ ಒಂದು ಲೆಕ್ಕಕ್ಕೆ ಐತ್ರಿ ನಡೈತಿ. ಈಗ ಕೆಲವೊಂದಿಷ್ಟು ನೀವು ಆರ್ ಸಿ ಬಿ ವಿಡಿಯೋ ಮಾಡ್ತೀರಿ, ಭಾಳ ವೈರಲ್ ಆಗಿರ್ತಾವೆ ರೀ. RCB ಫ್ಯಾನ್ಸ್ ಹೆಂಗ್ರಿ ನೀವು? ಹಾಂ, RCB ಮನೆ ರೀ. ಅದನ್ನ ಯಾವ್ದೋ ಡೈಲಾಗ್ ಐತ್ರಿ, ಡೈಲಾಗ್ ಹೇಳ್ಬೇಕ್ರಿ ನೀವು. ಅವು ಡೈಲಾಗ್ಗಳು ಭಾಳ ಅದಾರನ, ಯಾವ್ದಾರು ಒಂದು ಹೇಳ್ರಿ. ಅದು ಒಂದು ಫುಲ್ ವೈರಲ್ ಆಗೈತೆ ರೀ. ಪ್ರತಿ ವರ್ಷ IPL ಬಂದಾಗ ಅದನ್ನ RCB ಗೆದ್ದಿಪ್ಪ ಅಂದ್ರೆ ಅದನ್ನ ರಾತ್ರಿ ಸ್ಟೇಟಸ್ ಹೋದಾಗ ಅದನ್ನೇ ಇಟ್ಟಿರ್ತಾರೆ ಶಿಕ್ಷಕರ ಮಂದಿ. ಅದು 3 ವರ್ಷ ಆಯ್ತು ನಿಮ್ಮ ಅಕ್ಕನ ಲವ್ ಮಾಡಾಕೈತಿ, ಈಗ ಹೇಳತ್ತೇನೆ ನನ್ನ ಮುಂದೆ. 15 ವರ್ಷ ಆಯ್ತು ನಮ್ಮ ಟೀಮ್ ಕಪ್ಪ ಗೆದ್ದಿಲ್ಲ, ಟೀಮ ಬಿಟ್ಟಿಲ್ಲ, ನಿಮ್ಮ ಅಕ್ಕನ ಬಿಡ್ತೇನೆ ಅಂತೇಳಿ ಒಂದು 12 ನಿಮಿಷದ ವಿಡಿಯೋದಾಗ ಹಾಕಿದ್ದ ಒಂದು ಕ್ಲಿಪ್ ಕಟ್ ಮಾಡ್ಕೊಂಡು ಯಾರೋ ವೈರಲ್ ಮಾಡಿದಾಗ ಅಲ್ಲಿಂದ ಮತ್ತೆ ಜಾಸ್ತಿ ಅಂದ್ರೆ ಡೈಲಾಗ್ ಭಾಳ ವೈರಲ್ ಆಗೋರಿ ನಿಮ್ಗೆ. ಭಾಳ ಅದಾವ ರೀ. ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ ಅದಾವ, DJ ಮಾಡಿ ಕುಣಿತಾರೆ ಹುಡುಗರು. ಬಟ್ ಏನು ಮಾಡಕ್ಕೆ ಬರಲ್ರಿ, ಲ್ಯಾಂಗ್ವೇಜ್ ಹಂಗೈತೆ ರೀ. ಈಗ ಕೆಲವೊಮ್ಮೆ ಹುಡುಗರು ಈಗ ಸ್ಟಾರ್ಟ್ ಮಾಡತ್ತಾರೆ ಯೂಟ್ಯೂಬ್, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯೂಟ್ಯೂಬ್ನಾಗ ಕರಿಯರ್ ಐತೆ ಅಂತಿರೋ ಏನಿಲ್ಲ ಅಂತೀರಿ? ಹಾಂ, ಬರ್ತಾರ್ರಿ. ಈಗ ನನ್ನ ಕಡೆನೂ ಬಂದಿರ್ತಾರ್ರಿ, ಫೋನ್ ಹಚ್ಚಿರ್ತಾರೆ. ಅಂದ್ರೆ ಈಗ ಕಾಂಪಿಟೇಷನ್ ಜಾಸ್ತಿ ಆಗಿಬಿಡುತ್ತೆ, ಭಾಳ ಐತ್ರಿ. ಹುಡುಗರು ಫೋನ್ ಹಚ್ಚಿರ್ತಾರಲ್ಲ, ನಾ ಒಂದು ಶಾರ್ಟ್ ಮೂವಿ ಮಾಡತ್ತೀನಿ, ಸಪೋರ್ಟ್ ಮಾಡಿರಿ, ಸ್ಟೋರಿ ಹಾಕ್ರಿ, ಸ್ಟೇಟಸ್ ಹಾಕ್ರಿ, ಒಂದು ಬೈಟ್ ಕೊಡ್ರಿ ಅಂತ ಬಂದಿರ್ತಾರೆ. ಮನೆಗೂ ಬರ್ತಾರೆ ಕಾಲ್ದಾಗ. ಬಟ್ ನಾ ಏನು ಹೇಳ್ತೇನೆ ರೀ, ಜಾಸ್ತಿ ಮತ್ತೊಬ್ಬರ ಮೇಲೆ ಹೋಗಿ ಇಟ್ಕೋಬೇಡ್ರಿ. ನಮ್ಮ ಒಂದು ಬೆಸ್ಟ್ ಕೂಡ ಟ್ರೈ ಮಾಡ್ಬೇಕು. ಮತ್ತು ಏನು ಮಾಡ್ತಾರೆ ಈಗ, 1 ವಿಡಿಯೋ 2 ವಿಡಿಯೋ ಮಾಡ್ಬೇಕು, ಹೋಗಿ ಕಲ್ಕೊಂಡು ಬಿಡ್ತಾರೆ, ಏನಾಗೋದು ಬಿಡ್ಬೇಕು. ಬಟ್ ಯಾವ ವಿಡಿಯೋ ನಮ್ಗೆ ಯಾವಾಗ ಕೈ ಹಸ್ತೈತಿ ಹೇಳಕ್ಕೆ ಬರಲ್ಲ. ಬಟ್ ಒಟ್ಟು ಕಂಟಿನ್ಯೂ ಮಾಡ್ಕೋತೀರಿ. ಆಮೇಲೆ ಏನಾಕತ್ರಿ, ಒಂದು ವಿಡಿಯೋ ಮಾಡಿದಾಗ ವ್ಯೂಸ್ ಅದು ಲೈಕ್ಸ್ ಆ ಕಡೆ ನೋಡಕ್ಕೆ ಹೋಗ್ಬೇಡ್ರಿ ನೀವು. ಒಟ್ಟು ನೋಡಕ್ಕೆ ಹೋಗ್ಬೇಡ್ರಿ ನೀವು. ಒಟ್ಟು ಮಾಡ್ಕೋತೀರಿ. ಒಂದು ಏನಾರು ಕ್ಲಿಕ್ ಆತಂದ್ರೆ ಆಮೇಲೆ ನೀವು ಬೇಕಾದ ಮಾಡ್ರೆ ಜನ ನಿಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ ಅಂತ ನನಗೆ ಆಗಿದ್ದು ಹಿಂಗೆ ಅನುಭವ ಇದೆ. ಹೋಗಿ ಕಳ್ಕೊಬೇಡ್ರಿ. ಮಾಡೋ ವಿಚಾರ ಇತ್ತಂದ್ರೆ ಆದಷ್ಟು ಚಲೋ ಕಂಟೆಂಟ್ ಕೊಡ್ರಿ. ಎಷ್ಟೋ ಕಾಮಿಡಿ ಡಬಲ್ ಮೀನಿಂಗ್ ನೀವು ಏನೂ ಹೇಳತ್ತೀರಿ ಅಂದ್ರೆ ಲಾಸ್ಟಿಗೆ ಮತ್ತೆ ತಿರುಗಿ ಬಂದಾಗ ಏನಾರು ಒಂದು ಸಂದೇಶ ಇರ್ಬೇಕು ಆ ವಿಡಿಯೋದಾಗ. ನೀವು ನನ್ನ ಯೂಟ್ಯೂಬ್ ಚಾನಲ್ದಾಗ ತೆಗೆದು ನೋಡ್ರೆ ಕಾಮಿಡಿ ಆಯ್ತು, ಬೇಕಾದಂಥ ವಿಡಿಯೋ ನಿಮ್ಗೆ ಸಿಗ್ತಾವ. ಕಾಮಿಡಿ ವಿಡಿಯೋ ಇಸ್ಪಟಾಡೋನು ಮಾಡೇನ್ರಿ ನಾ. ಬಟ್ ಲಾಸ್ಟಿಗೆ ಅದಕ್ಕೆ ಇಸ್ಪಟಾಡ್ರಿ ಏನಾಕೈತೆ ಸಂದೇಶ ಕೊಟ್ರಿ. ಸೊ ಜನಕ್ಕೆ ಲಾಸ್ಟಿಗೆ ಒಂದು ಒಳ್ಳೆ ಸಂದೇಶ ಕೊಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಪಂಗ್ ರಾಜು ಅವ್ರಿಗೆ ಎಷ್ಟು ಪ್ರಪೋಸಲ್ ಬಂದವ್ರಿಗೆ ಸದ್ಯ? ಎತ್ತರ ಪ್ರಪೋಸಲ್ ರೀ, ಲವ್ ಪ್ರಪೋಸಲ್ ರೀ. ಮತ್ತೆ ಮೆಸೇಜ್ ಬರ್ತಿರ್ತಾವ ಇನ್ಸ್ಟಾಗ್ರಾಮ್ ಒಳಗೆ, ಈಗ ಹಾಕಿರ್ತಾರೆ ನೀವು ಅಂದ್ರೆ ನಮಗೆ ಇಷ್ಟ ಹಂಗೆ ಹಿಂಗೆ. ಹಾಂ, ಅಂಥವೆಲ್ಲ ಅಭಿಮಾನಿಗಳು ಓಕೆ ರೀ. ಯಾವ್ದಾರ ಸೀರಿಯಸ್ ಆಗಿ ಬಂದಿದ್ಯಾ? ನಾನು ಸೀರಿಯಸ್ ಅಲ್ವ ಮಾಡತ್ ನಾನು ಹಿಂಗೆ. ಹಾಂ, ಅಂಥವು ಬಂದಿರ್ತಾವೆ. ಬಟ್ ದೇಶ ಹೇಳ್ತೀನಿ ನೋಡ್ರಕ್ಕ, ನನ್ನ ಮದುವೆ ಆಗಿ
ಕೆಲವೊಂದಿಷ್ಟು ಮಂದಿ ಗೊತ್ತಿಲ್ರಿ ಆಲ್ಮೋಸ್ಟ್ ಮಂದಿಗೆ ಲಪಂಗ್ ರಾಜನ್ ಮದ್ವೆ ಆಗಿಲ್ಲ ಅಂತ ಅನ್ಕೋತಾರ. ಏನೋ ಒಂದು 35-36 ಹಾ ಅದು ಒಂದ್ ಐತ್ರನ ಆ ಸ್ಟೇಜು ಅನ್ಸಲ್ಲ. ಮದ್ವಿನೂ ಆಗಿಲ್ಲ ಅಂತ ಒಬ್ಬೊಬ್ರು ಅಂತಾರ, ಒಬ್ರು ಇನ್ನೂ ಮದ್ವೆ ಯಾವಾಗಪ್ಪ ಅಂತಾರ. ಬಟ್ ನಾ ಭಾಳಷ್ಟು ಎಲ್ಲ ಇಂಟರ್ವ್ಯೂದಾಗ ಹೇಳಿಬಿಟ್ಟೇನ್ರಿ ಮದ್ವೆ ಆಗೈತಿ ಮಕ್ಳು ಆಗ್ಯಾವ ಅಂತೇಳಿ. ಆಮೇಲೆ ಯಾರೋ ಒಬ್ಬ ಸೀರಿಯಸ್ ಆಗಿ ತೊಗೊಂಡು ಹಿಂಗೆ ನೀವು ಕೇಳ್ದಂಗೆ ಮೆಸೇಜ್ ಬಂದವ್ರು ನಮ್ಗೆ ಲೈಕ್ ಮಾಡ್ತಂಗತ್ತೆ. ಬಟ್ ಆಮೇಲೆ ನಾವು ಅವ್ರಿಗೆ ಎಲ್ಲ ಹೇಳಿರಕ್ಕಾರ ನಾವು ಆರ್ಟಿಸ್ಟ್, ಸೊ ನನ್ನ ಮದುವೆ ಆಗೈತಿ ಅಂತೆಲ್ಲ ತಿಳಿಯಾಗಿ ತೆಗೆದು ಬಿಡ್ರಿ. ನೀವು ಏನೋ ವಿಡಿಯೋ ನೋಡ್ತೀರಿ, ನಾ ಅಭಿಮಾನ ಥ್ಯಾಂಕ್ಸ್ ಇರುತ್ತೆ. ಹಿಂಗೆ ಭಾಳ ಕಿರಿಕಿರಿ ಮಾಡಿರಿ, ಬ್ಲಾಕು ಮಾಡೇನ್ರಿ ಅಂತವ್ರು. ಮನೆಯವ್ರ ಸಪೋರ್ಟ್ ಹೆಂಗಿತ್ತು? ಮನ್ಯಾನವ್ರು ಸಪೋರ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಎಲ್ಲ ಮನ್ಯಾಗನಾರ ಈಗ ನೋಡ್ರಿ ನೀವು ಏನೋ ಮಾಡ್ತಾನಂದ್ರೆ ಸ್ವಲ್ಪ ಕಿರಿಕ್ ಇರ್ತೈತಿ ರೀ. ಕೆಲ್ಸಕ್ಕೆ ಹೊಂಟೇನಂದ್ರೆ ಡಬ್ಬಿ ಕಟ್ಟಿ ಕೊಡ್ತಾರೆ ರೀ. ಗೌಂಡಿ ಕೆಲ್ಸಕ್ಕೆ ಹೊಂಟೇನು ಸೆಂಟ್ರಿಂಗ್, ಯಾಕಂದ್ರೆ ಗುರುವಾರ ಪಗಾರ ಬರ್ತೈತದ ಮನ್ಯಾಗ ಪಕ್ಕ. ಸೊ ಅದಕ್ಕೆ ಏನಿರಲ್ಲ. ಬಟ್ ಇದು ಒಂದು ಏನೂ ಮಾಡತ್ತಾನಪ್ಪ ಪುಗ್ಶೆಟ್ಟಿ ಏನು ಇಲ್ಲ, ಸುಳ್ಳ ಓನ್ಯಾಗ ಮೊಬೈಲ್ ತಗೊಂಡು ಅಡ್ಡಾಡತ್ತಂದು ಏನೂ ಮಾಡತ್ತಾನಂತ ಮನುಷ್ಯ ಅಂದ್ರೆ ನಮ್ಮ ಮನ್ಯಾಗ ಅಷ್ಟಲ್ಲ ಪ್ರತಿಯೊಬ್ಬರು ಮನ್ಯಾಗೂ ಸ್ವಲ್ಪ ವಿರೋಧ ಹುಟ್ಕೋದು. ಸ್ಟಾರ್ಟಿಂಗು ಸ್ವಲ್ಪ ಇತ್ತು. ನಮ್ಮ ಮಮ್ಮಿನೂ ಬೈತ್ರಿ, ಮನೆ ಪರಿಸ್ಥಿತಿ ಸಿಕ್ಕಾಪಟ್ಟಿ, ಸಾಲ ಇರಾಕ್ ನೆಲ ಇಲ್ಲ, ಮನಿ ಪ್ರಾಬ್ಲಮ್ ಸಿಕ್ಕಾಪಟ್ಟಿ, ನೀ ಇದನ್ನೇನು ಮಾಡಿದಂತೆ ನಮ್ಮ ಮೊದಲು ಸ್ಟಾರ್ಟಿಂಗ್ ನನಗೆ ಅಕ್ಕಗಳಾಗಲಿ ಸ್ವಲ್ಪ ಕಿರಿಕ್ ಮಾಡ್ರು. ಬಟ್ ಈಗ ಎಲ್ಲೋ ಒಂದು ಕಡೆ ಹೆಮ್ಮೆ ಅನ್ನಿಸ್ತೈತಿ ಅವ್ರಿಗೂ. ವಿರೋಧ ಇತ್ತು ಸ್ವಲ್ಪ ಸ್ಟಾರ್ಟಿಂಗ, ಬಟ್ ಈಗೇನಿಲ್ರಿ. ಎಲ್ಲಾರ ಮನ್ಯಾಗ ಇರ್ತಾವ ಅನ್ಸುತ್ತೆ. ಇರ್ತದೆ ಪ್ರತಿಯೊಬ್ಬರು ಮನ್ಯಾಗ ಇರ್ತೈತಿ ರೀ. ನಿಮ್ಮ ಪ್ಯಾನ್ ಫೋನ್ ಮಾಡಿದ್ದಾನೆ ನಿಮಗೆ, ಕರ್ನಾಟಕ ಜಿಲ್ಲಾ ನಿಂಗೆ ಸನ್ಮಾನ ಮಾಡಿಸ್ಬೇಕು ಅಂತ ಬರ್ತಾವಿಲ್ರಿ. ಹೋದ ವರ್ಷ ಈ ವರ್ಷ ಸ್ವಲ್ಪ ಟ್ರೆಂಡಿಂಗ್ ಮುಗಿತಿರೋದ. ಹೋದ ವರ್ಷ ಭಾಳ ಟ್ರೆಂಡಿಂಗ್ ಒಳಗಿರ್ತದೆ. ಸೊ ಕೆಲವೊಂದು ಕಡೆ ಸ್ಟೇಜ್ ಮೇಲೆ ಎಂಟ್ರಿಗೆ ಅದನ್ನ ಹಚ್ಚಿರಿ ನನಗೆ. ನಾನು ಸ್ಟೇಜ್ ಮೇಲೆ ಅದನ್ನ ಹಚ್ತಿರು. ಅನ್ನೋ ನಂಬರ್ ಕಾಲ್ ರಿಸೀವ್ ಮಾಡಲ್ಲ ನಾನು ಜಾಸ್ತಿ. ಬಟ್ ಆ ದಿನ ಒಂದು ATM ಸಂಬಂಧ ಪೋಸ್ಟ್ಮನ್ ಕಾಲ್ ಮಾಡಿದ್ದೆ ನನಗೆ. ಅದ್ರ ಸಂಬಂಧ ರಿಸೀವ್ ಮಾಡಿ ಕಾಲ್ ರಿಸೀವ್ ಮಾಡಿಬಿಟ್ಟಾಗ ಹೌ ಹಾರಿ ಏನಕ್ಕೆ ಮಾತಾಡ್ಬಿಟ್ಟವು. ನನಗೂ ಸ್ವಲ್ಪ ಫ್ರೀ ಟೈಮ್ ಇತ್ತು, ಹಂಗೂ ಲೆಕ್ಕ ಹತ್ತಿಲ್ರಿ ಅವ್ನು. ಫ್ರೀ ಟೈಮ್ ಇರೋಣ ನಾನು ಒಂದು ಸ್ವಲ್ಪ ಕಾಳಜಿ ಆಗಿನಿ. ಸೊ ಭಾಳ ಖುಷಿ ಅಂತ. ಇನ್ನೂ ಸಣ್ಣ ಏಜ್ ಐತಿ ಪಾಪ ಹುಡುಗಂದ. ನಂಬರು ಸೇವ್ ಮಾಡ್ಕೊಂಡೇನ್ರಿ, ಅವ್ನು ಸ್ಟೇಟಸ್ ನೋಡ್ತಾನೆ ಈಗಾದ್ರು ಅವ್ನ ನಂಬರ್ ಸೇವ್ ಮಾಡ್ಕೊಂಡ್. ಯಾವ ಹುಡುಗ್ರಿ ಅವ್ನು? ಗುಗ್ವಾಡ್ ಅಂತೇಳಿ ಆ ಕಡೆ ಅತ್ತಿಂದಿ ಸೈಡ್ ಹುಡುಗ. ನಿಮ್ಗೆ ವಾಪಸ್ ಭೇಟಿಯಾಗೇನಿಲ್ರಿ ಬಂದು? ಡೇಟ್ ಏನೇ ಆಗಿಲ್ರಿ, ಕಾಲ್ ಮಾಡ್ಯಾನ, ವಿಡಿಯೋ ಕಾಲ್ ಮಾಡ್ಯಾನ. ಖುಷಿ ಅನಿಸ್ತೈತ್ರಿ ನಮಗೂ. ಒಂದು ಥ್ಯಾಂಕ್ಸ್ ಇದ್ದೆ. ಸಾಯಿಲ್ ವಕೀಲ್ನೇ ಸಾಲಿ ಬಿಟ್ಟಿವ್ರಿ. ಎಟ್ನಂತೆಗ 10th ರೀ. 10th ಕಲತ್ ಹಿಂಗಾಗಿದೆ. ಇನ್ನು 2ನೇ 3ನೇ ಬಿಟ್ರಿ ಏನ್ ಮಾಡ್ತಿದ್ನಿ? ಲಾಕ್ಡೌನ್ ರೀ. ಏನೋ ನಿನ್ನ ಕರ್ನಾಟಕ ತಾಲೂಕ್ ಅಂತಿಲ್ಲ. ಮೊದಲ ಲಪ್ಪಂಗ್ ರಾಜ್ ಅವರು ಶಾಲ್ಯಾಗ ಹೆಂಗಿದ್ರು? ಹುಷಾರಿದ್ರು ಅಥವಾ ಭಾಳ ಉಡಾಳಿದ್ರು, ದಡ್ರಿದ್ರು? ಈಗ ಅಸಲಿ ಮ್ಯಾಟ್ರ್ ಮತ್ತೆ ಇಲ್ಲೇ ಬರ್ತೀವಿ. ಪದೇ ಪದೇ ಎಲ್ಲ ಇಂಟರ್ವ್ಯೂದಾಗ ಇದನ್ನೇ ಹೇಳ್ತಂತ ಅಂತಿರ್ಬೋದ್ರಿ ಮಂದಿ. ಬಟ್ ಮತ್ತೆ ಲಾಸ್ಟಿಗೆ ಬಂದು ಎಲ್ಲಿ ಹಾಕೈತಪ್ಪ ಅಂದ್ರೆ ಮತ್ತು ನಿಮ್ಮ ಚಾನಲ್ ಮುಖಾಂತರ ಹೇಳ್ತೀನಿ, ಲಪ್ಪಂಗ್ ರಾಜ ಅಂದ್ರೆ 1ನೇ ಸ್ಕೂಲ್ ಆಗಿಲ್ಲ, ಶಾಲಿ ಒಂದು ಆಗಿಲ್ರಿ. ಮತ್ತೆ ಓದೋದು ಬರೋದು ಹೆಂಗ್ರಿ? ನಾನು ನಿಮ್ಗೆ ಹೇಳಿಲ್ಲ, ನಿಮ್ಗೆ ಈಗ ಭಾಳ ಆದ್ರೆ ಏಜಿಗೆ 24, 25 ಅದು ಇರ್ಬೇಕ್ರಿ ಭಾಳ ಆದ್ರೆ. ಸೊ 97, 98ರಾಗ ಇಲ್ಲೇ ನಮ್ಮ ಸಂಗೊಳ್ಳಿರನ್ನ ಸರ್ಕಲ್ ಬಾಜುಕ್ ಮಹಾಲಕ್ಷ್ಮಿ ಲಾಸ್ ತೆಳಗೆ ಸ್ವಸ್ತಿಕ್ ಫುಟ್ವೇರ್, ಗೋಲ್ಡನ್ ಫುಟ್ವೇರ್ ಅಂತ ಅದಾವ್ರಿ. ಅಲ್ಲಿ ಕೆಲ್ಸಕ್ಕೆ ಇದ್ದಿರಿ ನಾ. ಅದ್ರ ನಂತರ ಮತ್ತೆ ಅಲ್ಲಿ A1 ಪ್ಲೈವುಡ್ ಅಪ್ಸರಾ ಕೂಟಿಗೆ ಅಲ್ಲೊಂದು ಚಪ್ಪಲ್ ಅಂಗಡಿ ಐತ್ರಿ. ಒಂದು ಸುಮಾರು ಒಂದು 4ರಿಂದ 5 ವರ್ಷ ಕಂಟಿನ್ಯೂ ಸಣ್ಣ ಏಜ್ದಾಗ ಚಪ್ಪಲ್ ಅಂಗಡಿಯಾಗ ಕೆಲಸ ಮಾಡ್ತಿನಾಗ ಅವ್ರು ಮಾಲಕರು ನಮ್ಗೆ ಹೇಳ್ತಾರೆ, ಅಂಗಡಿ ಬಿಟ್ಟು ಹೋಗಿರಿ ನಮ್ಮ ಮೇಲೆ. ಪ್ಯಾರಾಗಾನ್ ಕೊಟ್ರೆ PRG ಬರ್ರಿ, ಕಾನ್ಪುರ್ ಚಪ್ಪಲ್ ಕೊಟ್ರೆ KNPR ಬರ್ರಿ, ಆಮೇಲೆ ತೆಳಗೆ ಅಮೌಂಟ್ ಬರ್ರಿ ಅಂತೇಳಿ. ಸೊ 4-5 ವರ್ಷ ಕಂಟಿನ್ಯೂ ಅಂಗಡಿಯಾಗ ಇದ್ದಾಗ ಬಾಕ್ಸ್ಗಳು ಬರೀ ಇಂಗ್ಲೀಷ್ ಇರ್ತಿದ್ರಿ ಅಲ್ಲಿ. ಸೊ ಅಲ್ಲಿಂದ ನಾವು ಓದಾಕ ಬರ್ದೋದು ಕಲ್ತಿದ್ದೆ. ಬಟ್ ಜಾಸ್ತಿ ಮಂದಿ ನಂಬಲ್ಲ ಈ ಮಾತು. ಬಟ್ ಆಕಾಶವಾಣಿ ಇಂಟರ್ವ್ಯೂದಾಗೂ ಹೇಳಿ ಬಂದ್ರನ್ನ ಲಪ್ಪಂಗ್ ರಾಜನ್ 1ನೇ ಸ್ಕೂಲ್ ಆಗಿದ್ರು. 9 ವರ್ಷ ಇದ್ದಾಗ ನಾ ದುಡ್ಯಾಕ ಹೋಗಿದ್ರಿ. ಈಗ ನಿಮ್ಮ ಶಾಲೆಯಿಂದ ದೂರ ಇರೋ ಕಾರಣ ಬಡ್ತಾನ ಅಂತೀರಿ? ಅದೇ ಬೇರೆ ಸ್ವಲ್ಪ ನಿಷ್ಕಾಳಜಿ ಅಂತಾರಲ್ರಿ ಮನ್ಯಾಗ. ಸೊ ನಮ್ಮ ಡ್ಯಾಡಿ ಅವ್ರ ಥರ ಅದೇ ಥರ ಇದ್ರಿ. ಸ್ವಲ್ಪ 5 ಮಕ್ಕಳು ನಮ್ಮ ಅಪ್ಪಾಗ, ನಾವು 3 ಹೆಣ್ಣು 2 ಗಂಡ. ಯಾರ್ದು ಶಾಲೆಗಿಲ್ಲ ಹೆಚ್ಚು. ಈಗ ನಮ್ಮ ಅಣ್ಣಂದು 2ನೇ ಆಗಿತ್ತು ಭಾಳ ಆದ್ರೆ, ನಂದು ಅದು ಇಲ್ಲ. ಸೊ ಆ ಟೈಮ್ ಪರಿಸ್ಥಿತಿನೂ ಹಂಗೈತ್ರಿ. ಶಾಲೆ ಅದು ಮನಿ ಪ್ರಾಬ್ಲಮ್ದ ಶಾಲೆ ಕಲಿಯಕ್ಕೆ ಆಗಲಿಲ್ಲ. ಈಗ ನಿಮ್ಮ ಟೀಮ್ನಾಗ ಎಷ್ಟು ಜನ ಅದ್ರಿ? ಸುಮಾರು ಒಂದು 15 ತನಕ ಮಂದಿ ಇದ್ರು ನಾವು ಹುಡುಗರು. ಬಟ್ ಎಲ್ಲ ವಿಡಿಯೋದಾಗ ಅವರೇ ಇರಂಗಿಲ್ಲ ಅನ್ನಂಗಿಲ್ಲ ರೀ. ಕಾನ್ಸೆಪ್ಟ್ ಪ್ರಕಾರ ಕೃಷಿರ್ತಂಟು ಬರ್ತಾರೆ. ಬಟ್ ಎಲ್ಲರೂ ತಿನ್ನಕ್ಕೆ ಹೋದ್ರೆ ಎಲ್ಲರೂ ಇರ್ತೀರಿ. ನಾವು ಒಂದು 15 ಜನ ಅದ್ರಿ. ಈಗ ಸದ್ಯ ನೀವು ಫುಲ್ ಟೈಮ್ ಯೂಟ್ಯೂಬ್ ಮಾಡ್ತೀರಿ? ಇದೆ ರೀ. ಈಗ ಉಳ್ಕಿದವ್ರ ಟೀಮ್ನಾಗ ಇರೋರಿ ಅವರು ಕೆಲಸಗಳು ಅದಾರ ರೀ. ಈ ಕೆಲವ್ರು ಆರ್ಕೆಸ್ಟ್ರಾ ಅದಾರ ರೀ, ಕೆಲವ್ರು ಫೋಟೋ ಶೂಟ್ ಮಾಡ್ತಾರೆ ರೀ, ಕೆಲವ್ರು ಬೇರೆ ಬೇರೆ ಕೆಲಸ ಅದಾರ ರೀ. ಬಟ್ ಶೂಟಿಂಗ್ ಇದ್ದಾಗ ಬಂದಿರ್ತಾರೆ. ಮತ್ತು ಸ್ಕ್ರಿಪ್ಟ್ ರೈಟಿಂಗ್ ಹೆಂಗೆ ಮಾಡ್ತೀರಿ? ಸ್ಕ್ರಿಪ್ಟ್ ರೈಟಿಂಗ್ ಒಬ್ಬರು ಕುಂತು ಮಾಡ್ತಿರೋ, ಟೀಮ್ ಮಾಡ್ತೀವಿ, ಮತ್ತು ಯಾವಾಗ ಹಗಲ ರಾತ್ರಿ ಯಾವಾಗ ತಲೆಯಾಗಿ ಬರ್ತಾವೆ ಕಾನ್ಸೆಪ್ಟ್ಗಳೆಲ್ಲ ಅಂತ ಮತ್ತು ಅದನ್ನು ಹೇಳ್ಬಿಡ್ತೀನಿ ರೀ. ಎಲ್ಲ ಇಂಟರ್ವ್ಯೂದಾಗೂ ಕೇಳ್ಯಾರ ನನಗೆ. ಮತ್ತು ಅದನ್ನು ಹೇಳ್ಬಿಡ್ತೀನಿ ರೀ. 5 ವರ್ಷದಾಗ ಎಷ್ಟು ವಿಡಿಯೋ ಮಾಡೇನಿ ರೀ. ಇನ್ನೂ ತನಕ ಸ್ಕ್ರಿಪ್ಟ್ ತಂದು ನಾನು ಯಾವುದೂ ವಿಡಿಯೋ ಮಾಡಿಲ್ಲ. ಅಂದ್ರೆ ಡೈರೆಕ್ಟ್ ಹೋಗಿ ಮಾಡೋದು. ಸ್ಕ್ರಿಪ್ಟ್ ಹಿಡ್ಕೊಂಡು ನಾನು ಯಾವುದೂ ವಿಡಿಯೋ ಮಾಡಿಲ್ಲ. ನೀವು ನನ್ನ ಅವ್ವ, ಹುಚ್ಚು ಪ್ರೀತಿ, ಗೋರೋಡು, ಪಾರ್ಟ್ 1, ಪಾರ್ಟ್ 2, ಕೊಲೆಗಾರ 40-45 ನಿಮಿಷದ ಶಾರ್ಟ್ ಮೂವಿ ಅದ ರೀ.
ಬಟ್ ಅವೆಲ್ಲ ಹೊರಗಿನ ಆರ್ಟಿಸ್ಟ್ಗಳು ಬಂದಾಗ ಕೇಳ್ಬೋದು ನೀವು. ನಾನು ಸ್ಕ್ರಿಪ್ಟ್ ಯಾವತ್ತು ಮಾಡಿಲ್ಲ. ಅವ್ರಿಗೆಲ್ಲ ಸ್ಪಾಟ್ ಮ್ಯಾಗ ಎಷ್ಟು ಸ್ಟಾರ್ಟಿಂಗ್ ಒಂದು ಸ್ಟೋರಿ ಕ್ರಿಯೇಟ್ ಮಾಡ್ತೀನಿ ತಲೆಯಾಗ, ಎಂಡಿಂಗ್ ಸಿಕ್ತಂದ್ರೆ ಬಗ್ಗೆ ಹೇಳ್ತೀರಿ ನಡ್ಕೊಂಡು ನಡಕಿನ ಡೈಲಾಗ್ಗಳು ಥರ ತಲೆಯಾಗ ಬಿಟ್ಟಿರ್ತಾರೆ. ಅವು ಆ ಕಡೆ ಏನಾಗಲ್ರಿ? ಇಲ್ಲ ಏನಾಗುದಿಲ್ಲ. ಈ ಸೀನ್ ಅವ್ರಿಗೆ ಹೇಳೇ ಕೊಡ್ತೀನಿ ರೀ, ಹೇಳೇ ಕೊಡ್ತೀನಿ. ಅವ್ರಿಗೆ ಕೊಡೋ ಡೈಲಾಗು ನೀವು ಬರಂಗಿಲ್ಲ, ಡೈರೆಕ್ಟ್ ಹೇಳ್ಕೊಡ್ತೀನಿ. ಹಾಂ, ಅವ್ರು ಬೇಕಾದ್ರೆ ಬರ್ಕೋತಾರೆ. ಅವ್ರ ನೆನಪಿನ ಶಕ್ತಿ ಚಲೋ ಇದ್ರೆ ಅವ್ರು ಹೇಳ್ಕೊತಾರೆ, ಅದೇನಿಲ್ರಿ. ಬಟ್ ಸ್ಕ್ರಿಪ್ಟ್ ಹಿಡ್ಕೊಂಡು ನಾ ಯಾವ ವಿಡಿಯೋ ಇನ್ನೂ ತನಕನೂ ಮಾಡಿಲ್ಲ. ಗೋವಾ ರೋಡ್ ಪಾರ್ಟ್ 1 ಮಾಡ್ಬೇಕಾರೆ ನಾ ಆ್ಯಕ್ಚುಲಿ ಮೇನ್ ಕೆಲವೊಂದು ಡೈಲಾಗ್ ಬರ್ಕೊಂಡು ಇಟ್ಕೊಂಡಿರಿ ನಮ್ಮ ಬೀರಪ್ಪನ ಕೈಲಿ, ದೋಸ್ತನ ಕೈಲಿ. ರಾತ್ರಿ ನೀರಿನ ಬಾಟ್ಲಿ, ಊಟ, ಅವ ಇವ ಎಲ್ಲ ಗಾಡಿ ಹಾಕೊಂಡು ಅಲ್ಲಿ ಶೂಟಿಂಗ್ ಚಾಲು ಆಗಿ 11 ನೋಡ್ತಾರೆ, ಸ್ಕ್ರಿಪ್ಟ ಕಳ್ಕೊಂಡಿದ್ದು. ಬೇಡ ಅಂತ ಮತ್ತೆ ಬಿಟ್ಬಿಟ್ಟಿರಿ ನಾವು ಅಂತಾರೆ. ಬಟ್ ಕೆಲವೊಂದು ಕಾಮಿಡಿ ವಿಡಿಯೋದಾಗ ನಾನು ಡಬಲ್ ಮೀನಿಂಗ್ ಡೈಲಾಗ್ಗಳು ಇರ್ತಾರಲ್ಲ, ಅವು ಡೈಲಾಗ್ಗಳು ಎಲ್ಲರೂ ಮರ್ತಿರ್ತೀನಿ ಅಂತ ಹೇಳಿ ಆ ಡೈಲಾಗ್ ಅಷ್ಟೇ ಒಂದು ಸ್ವಲ್ಪ ವಾಟ್ಸಪ್ದಾಗ ಬರೆದು ನಮ್ಮ ಮನೆ ಮೊಬೈಲ್ಗೆ ಬಿಟ್ಟಿರ್ತೀನಿ ರೀ ನಾ, ಅವು ಮರಿಬಾರ್ದು ಅಂತೇಳಿ. ಬಾಕಿದ ಸ್ಟೋರಿಗಳು ಏನು ಇರ್ತಾರಲ್ಲ ಅವೆಲ್ಲ ತಲೆಯಾಗಿ ಇರ್ತೈತೆ ರೀ. ಸೊ ಹಂಗೆ ಈಗ ಒಬ್ಬ ಯೂಟ್ಯೂಬರ್ ಅಥವಾ ಒಬ್ಬ ಕಲಾವಿದ ಬೆಳಿಬೇಕಂದ್ರೆ ಧರ್ಮ ಅಡ್ಡಿ ಬರ್ತೈತೇನ್ರಿ? ಇಲ್ಲಿ ಬರ್ತಾವ್ರಿ. ಈಗಿನ ಜನ್ರೇಷನ್ ಈಗಿನ ಲೆಕ್ಕದಾಗ ಬರತ್ತವ್ರೆ, ಬಟ್ ಬರಬಾರ್ದು, ಕೆಟ್ಟ ಅನ್ಸತ್ತೆ. ಆ್ಯಕ್ಚುಲಿ ರಿಯಾಲಿಟಿ ಒಳಗೆ ಅದು ಏನು ಇರಂಗಿಲ್ಲ ರೀ, ಸೋಷಿಯಲ್ ಮೀಡಿಯಾದಾಗ ಭಾಳ ಇದಾಗತ್ತೈತೆ ರೀ. ಅದ್ರ ಬಗ್ಗೆ ಹೆಂಗೆ ಹೇಳ್ತೀರಿ? ಏನಾಗ್ತೈತೆ ರೀ, ಮೊದಲು ಹೆಂಗಿತ್ತು ರೀ, ಕಲೆನ ನೋಡ್ತಿದ್ರು, ಕಲಾವಿದ ಒಳ್ಳೆಯಪ್ಪ ಅನ್ನೋದು ಅಷ್ಟೇ ಒಂದು ಮೆಂಟಾಲಿಟಿ ಇತ್ತು. ಬಟ್ ಈಗ ಹೆಂಗೈತೆ ರೀ, ಕಲಾವಿದ ಫಸ್ಟ್ ಯಾರ ಅವ್ರವ ನಮ್ಮವ ಹಿನ್ನೆಲೆ ಏನಿದೆ ಇದನ್ನ ಆಮೇಲೆ ಅವ್ನ ಟ್ಯಾಲೆಂಟ್ ಆಮೇಲೆ ನೋಡುದು. ಇದೊಂದು ಮೆಂಟಾಲಿಟಿ ಈಗಿನ ಮಂದಿಗೆ ಬರತೈತಿ, ಅದು ನಮ್ಗೆ ಬರಬಾರ್ದು, ಕೆಟ್ಟ ಅನ್ಸತ್ತೆ ರೀ ನನ್ನ ಕಡೆ. ಯಾಕಪ್ಪ ಅಂದ್ರೆ ಒಬ್ಬೊಬ್ಬರ ಅನ್ಸಬ್ಸ್ಕ್ರೈಬ್ ಮಾಡ್ಯಾರ, ಅದು ಬ್ಯಾಡ, XYZ ರೀ. ನಿಮ್ಗೆ ಅದು ಭಾಳ ಡೀಪ್ನಾಗ ಹೋಗ್ಕೊಂಡ್ರಿ ಬ್ಯಾಡ. ಸೊ ಬರಬಾರ್ದತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಕಲಾವಿದರಾಗಿ ನೋಡ್ರಿ. ಯಾವತ್ತು ಕಲಾವಿದ್ರ ಹೊತ್ಕೊಂಡವ್ರ ಮಗ ಅಂತಾರೆ, ಹೊತ್ಕೊಂಡವ್ರು ಕೂಸವ್ರು. ನಮ್ಗೆ ಇವತ್ತು ಆ ಪಕ್ಷದವ್ರು ಕರೆದು ಸನ್ಮಾನ ಮಾಡ್ತಾರೆ, ಈ ಪಕ್ಷದವ್ರು ಕರೆದು ಸನ್ಮಾನ ಮಾಡ್ತಾರೆ, ಆ ಜಾತಿಯವ್ರು ಕರೆದು ಚಾಗಿ ಕೂಡಿಸ್ತಾರೆ. ಯಾಕಂದ್ರೆ ನಮ್ಮ ವಿಡಿಯೋ ಎಲ್ಲ ನೋಡ್ತಾರಂದ್ರೆ ನಾವು ಹೊತ್ಕೊಂಡವ್ರು ಕೂಸಿರಿ ಕಲಾವಿದ್ರೆ, ನಮ್ಗೇನು ಜಾತಿ ಗೀತಿ ಇಲ್ರಿ. ಸೊ ದಯವಿಟ್ಟು ಯಾವುದು ಕಲಾವಿದ್ರ ಒಳಗೆ ಜಾತಿ ನೋಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳ್ತೀನಿ. ಒಟ್ಟು ಜಾತಿ ಧರ್ಮ ಅಡ್ಡಿ ಬರ್ತೈತ್ರಿ ಸ್ವಲ್ಪ ಕಲಾವಿದ. ಈಗ ಸ್ವಲ್ಪ ಈಗೀಗ ಬರತೈತ್ರಿ, ಬಟ್ ಬರಬಾರ್ದು ಅಂತ. ಮುಂದಿನ ಏನಾರ ದೊಡ್ಡ ಪ್ರಾಜೆಕ್ಟ್ ಅದು ಏನಾರ ನನ್ನ ಟೀಮ್ ಕರ್ಕೊಂಡು ಒಂದು ದಿನ ಒಟ್ಟು ದೊಡ್ಡ ಪರದೆ ಮೇಲೆ ಇಳಿಬೇಕಂತ, ಆ ಥಿಯೇಟ್ರಿಗೆ ಇಳಿಬೇಕಂತ ಒಂದು ಸ್ಟೋರಿನೂ ಐತ್ರಿ. ಅದಾವ್ರ ಸ್ಟೋರಿ ಪ್ರೊಡ್ಯೂಸರ್ ಸಂಬಂಧ ಗಪ್ ಅದ್ರಿ. ಬಟ್ ಬೇರೆದವ್ರು ನಮ್ಗೆ ಬೆಂಗಳೂರು ತನಕ ಆಡಿಷನ್ ಇಲ್ದೆ, ಬೇರೆ ನಾ ಮಾತಾಡೋ ಶೈಲಿ, ಒಂದು ಲ್ಯಾಂಗ್ವೇಜ್ ನೋಡಿ ಉತ್ತರ ಕರ್ನಾಟಕ ಆರ್ಟಿಸ್ಟ್ ಬೇಕಾಗಿತ್ತು ರಾಜೂರ. ಸೊ ನಿಮ್ಮ ವಿಡಿಯೋ ನಾವು ಆಲ್ಮೋಸ್ಟ್ ನೋಡ್ತು, ನಿಮ್ಮ ಲ್ಯಾಂಗ್ವೇಜ್ ಚಲೋ ಅನ್ಸುತ್ತೆ ನಿಮ್ಗೆ ಮಾತಾಡೋದು. ಸೊ ನಮ್ಮ ಸಿನಿಮಾದಾಗ ಇದೊಂದು ಕ್ಯಾರೆಕ್ಟರ್ ಐತೆ. 3 ಸಿನಿಮಾದಾಗ ಆಡಿಷನ್ ಇಲ್ಲದೆ ನನಗೆ ಕರೆದು ಆ್ಯಕ್ಟ್ ಮಾಡಕ್ಕೆ ಹಚ್ಚಿರು. ಒಂದು ಕಂಪ್ಲೀಟ್ ಆಗೈತೆ ರೀ, ಇನ್ನೂ 2 ಶೂಟಿಂಗ್ ಸ್ಟಾರ್ಟ್ ಆಗ್ಯಾರ. ಈಗ ಇನ್ನೊಂದ, ಈಗ ಕಾಮಿಡಿ ಮಾಡ್ಕೊಂತ ಹೋದವ್ರಿಗೆ ಈಗ ಸಿನಿಮಾದಾಗ ಅವ್ರು ಸೀರಿಯಸ್ ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅದನ್ನ ಜನ ಎಷ್ಟರ ಮಟ್ಟಿಗೆ ತಗೋತಾರ ಅನ್ಸುತ್ತೆ? ಫಸ್ಟ್ ನಮಗೆ ಕಾಮಿಡಿನ ಸೆಟ್ ಆಗತ್ತೆ ಅಂದ್ರೆ ಕಾಮಿಡಿ ಮಾಡೋದು ಚಲೋ ರೀ. ಈಗ ಒಂದು ಸ್ಕ್ರಿಪ್ಟ್ ನಿಮ್ಮನ್ನ ಅವ್ರು ಸೀರಿಯಸ್ ಕ್ಯಾರೆಕ್ಟರ್ ಆಗಿ ನಿಂತಾಗ ಆ ಕ್ಯಾರೆಕ್ಟರ್ ಇರ್ತೈತಿ, ಅದನ್ನ ಮಾಡಕ್ ಬರ್ತೈತೆ. ಅದ್ರ ನಿಮ್ಗೆ ಕಾಮಿಡಿ ಆಗಿ ನೋಡಿರ್ತಾರೆ ಅದ ಸ್ವಲ್ಪ ಏನೋ ಒಬ್ಬೊಬ್ರು ಏನಾಗಿರ್ತಾರೆ, ಒಬ್ರು ಭಾಳ ಹಚ್ಕೊಂಡ್ ಬಿಟ್ಟಿರ್ತಾರೆ, ಕಾಮಿಡಿ ಕೆಟ್ಟ ಮಾಡ್ತಂತ ಇವ ಈ ತರ ಒಂದ್ ತಲೆಯಾಗ ತೊಂದ್ಬಿಟ್ಟಿರ್ತಾರೆ. ಒಬ್ಬೊಬ್ರಿಗೆ ಅದು ಏನಾಕತಿ, ಆ ಮನುಷ್ಯ ನೋಡ್ರಿ ನಗ್ತಿರ್ತಾರೆ ಒಬ್ರು. ಈಗ ಒಬ್ಬೊಬ್ರಿ ನನ್ನ ಸೀರಿಯಸ್ ಡೈಲಾಗ್ ತೊಂದ್ರೆ ಕಮೆಂಟ್ ಹಾಕಿರ್ತಾರೆ, ರಾಜು ನಾನು ನೀ ಬೆಂಕಿ ಕಾಮಿಡಿಯನ್ ಮಾಡೋಪ, ಇದೆಲ್ಲ ನಿನ್ ಸೂಟ್ ಆಗಲ್ಲ ಅಂತ ಕಮೆಂಟು ಹಾಕಿರ್ತಾರೆ. ಬಟ್ ಅವ್ರವ್ರಿಗೆ ಬಿಟ್ಟಿದ್ದಾರದ. ಬಟ್ ಕಲಾವಿದನ ಕಡೆ ಎಲ್ಲ ಕಲೆ ಐತೆ ಅಂದ್ರೆ ಮಾಡ್ಬೇಕ್ರಿ. ನಗು ಆ್ಯಕ್ಟಿಂಗ್ ಮಾಡೋದು ಸುಲಭ ಅಥವಾ ಸೀರಿಯಸ್ ಆಗಿ ಇರೋ ಆ್ಯಕ್ಟಿಂಗ್ ಮಾಡೋದು ಸುಲಭ ರೀ? ಸೀರಿಯಸ್ ಆ್ಯಕ್ಟಿಂಗ್ ಮಾಡೋದು ಒಂದು ಲೆಕ್ಕಕ್ಕೆ ಚಲೋ ರೀ, ಅದನ್ನ ಫೀಲ್ ತೊಗೊಂಡು. ಬಟ್ ಕಾಮಿಡಿ ಮಾಡೋದು ಐತ್ರಲ್ಲ, ಅದು ಎಲ್ಲಿ ಪಂಚ್ ಕೊಟ್ಟು ಎಬ್ಬಿಸ್ಬೇಕು, ಯಾವ ಮಾತಿಗೆ ನಗ್ತಾರ ಅನ್ನೋದು ತಿಳಿಯಾಗಿರ್ತೈತಿರಲ್ಲ. ಸೊ ನನಗಂತೂ ಈಸಿ ಕಾಮಿಡಿ ಅದೇನಿಲ್ಲ ರೀ. ಬಟ್ ಎರಡು ಕಂಪೇರ್ ಮಾಡಿದ ನೋಡಿದಾಗ ಕಾಮಿಡಿ ಮಾಡೋದು ಭಾಳ ಕಷ್ಟ ಐತೆ ರೀ. ಕಷ್ಟ ಐತೆ ನಗ್ಸೋದಂದ್ರೆ ಭಾಳ, ಅಂದ್ರೆ ಅವು ಲೈನ್ ಹೊಳಿಬೇಕು ರೀ ಪಂಚ. ಹಾಂ, ನೀವು ಪೇಮೆಂಟ್ ಹೇಳಿಲ್ಲ ಅಲ್ರಿ ಯೂಟ್ಯೂಬ್? ಏನು ಬರ್ತೈತೆ ರೀ, ನಾವು ಒಂದು 5-6 ಮಂದಿ ಪೇಮೆಂಟ್ ಹೋಗ್ತೈತಿ. ನನಗೊಂದು 20,000 ಉಳಿತೈತಿ ರೀ. ತಿಂಗಳ ಒಂದು ಲೆಕ್ಕಕ್ಕೆ 89 ಹಿಂಗೆ ಬರ್ತೈತೆ ರೀ. ಅಷ್ಟಾಗಿ ಜಗ್ಗಾತಾರೆ ಒಟ್ಟು ನಡೀತಿ ರೀ. ಬಟ್ ಪೇಮೆಂಟ್ ಏನು ಹೋಗಿ ಬಿಟ್ಕೊಂಡಿಲ್ಲ ರೀ. ಒಟ್ಟು ಏನೊಂದು ಮಾಡ್ತು ದೊಡ್ಡದು ಮಾಡ್ತು ಒಂದು ದಿನ ಅನ್ನೊಂದು ನಡ್ದೈತೆ ರೀ. ಬಟ್ ಸ್ಟಾರ್ಟಿಂಗ್ ಮಾಡುವಾಗ ಇಷ್ಟು ರೊಕ್ಕ ಬರ್ತಾವ ಅಂತ ಹೇಳಿ ಐಡಿಯಾ ಇರಲಿಲ್ಲ ರೀ ನಿಮ್ಗೆ? ಐಡಿಯಾ ಅದು ಏನಿಲ್ಲ ರೀ. ಯೂಟ್ಯೂಬ್ದಿಂದ ಅರ್ನಿಂಗ್ ಬರ್ತೈತಿ ಅದೆಲ್ಲ ನಮ್ಮ ತಲೆಯಾಗಿದ್ರಿಕಿಲ್ಲ ರೀ. ಬಟ್ ಹಾಂ ಇತ್ತು ರೀ. ಮಂದಿ ಕಂಟೆಂಟ್ ಮೇಲೆ ನಾನು ಲಿಪ್ಪಿಂಗ್ ಮಾಡ್ತೀನಿ. ಸುದೀಪ್ ಅವ್ರ ದೊಡ್ಡ ಅಭಿಮಾನಿ. ಅವ್ರ ವಿಡಿಯೋಕ್ಕೆ ಏನಾರು ಲಿಪ್ಪಿಂಗ್ ಅವರು ಡೈಲಾಗ್ಗಳು ಹೇಳ್ತೀನಿ. ಬಟ್ ನನ್ನ ಓನ್ ತಲೆಯಾಗಿ ಸಿಕ್ಕಾಪಟ್ಟಿ ಕತ್ತಿ ಅದಾವು. ಕಾಮಿಡಿ ಮಾಡೋದೊಂದು ಇದೈತಿ, ಅದನ್ನ ತೋರಿಸ್ಬೇಕಾದ ಬಂದಾಗ ನನಗೆ ಯೂಟ್ಯೂಬ್ ಸಿಕ್ಕಿದ್ದ. ಅಲ್ಲಿಂದ ಯೂಟ್ಯೂಬ್ದಾಗ ಮಾಡ್ಬೇಕು. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಯೂಟ್ಯೂಬ್ ಜರ್ನಿ? ಲಾಕ್ಡೌನ್ ರೀ 2019 5 ವರ್ಷ ಆಯ್ತು ರೀ ಯೂಟ್ಯೂಬ್ ಚಾನಲ್ ಬಂದು. ನೀವು ಮೊದಲು ರಂಗಭೂಮಿ ಕಲಾವಿದಾದ್ರು ಇದ್ದೀರಿ ಅಂದ್ರೆ ನಾಟಕ ಅದು ಏನು ಮಾಡ್ತಿದ್ರಿ? ಆ್ಯಕ್ಟಿಂಗ್ದಿಂದ ಎಲ್ಲಿ ಏನೂ ಸಂಬಂಧ ಇಲ್ಲ ರೀ. ನಾನು ಹಾಂ, ಮೊದಲು ಅವ್ನು ನೋಡ್ತಾನೆ ಸಾಲಿನ ಕಲ್ತಿಲ್ಲ ರೀ ನೀವು? ಏನಿಲ್ಲ ರೀ, ಅದು ಏನಿಲ್ಲ ರೀ. ಬಟ್ ಸಿನಿಮಾ ಹವ್ಯಾಸ ಭಾಳ ರೀ. ಭಾಳ ಸಣ್ಣ ಏಜ್ದಾಗ ಒಟ್ಟು ಒಂದು ಸಿನಿಮಾ 4 ಸಲ ನೋಡೋದು,
ಟಾಕೀಸಿಂದ ಹೊರ ಪೆಟಕ್ನ ಡೈಲಾಗ್ ಹೇಳ್ಕೊತ ಬರೋದು ಹಂಗೆ ಡ್ಯಾನ್ಸ್ ಮಾಡೋದು ಹುಚ್ಚತನ ಭಾಳ ರೀ ಸಿನಿಮಾದ ಸೊ ಅದ ಹುಚ್ಚತನೂ ನನಗೆ ಇಲ್ಲಿ ಫಸ್ಟ್ ಥಿಯೇಟರ್ನಾಗ ಸಿನಿಮಾ ನೋಡಿದ್ದೆ ಯಾವಾಗ? ನಾನು ಫಸ್ಟ್ ಸಿನಿಮಾದಾಗ ನನಗೇನು ತಿಳಿತಿರ್ಕಿಲ್ಲ ನಾನು ಅಮೀರ್ ಖಾನ್ದ ಮಾಧುರಿ ದೀಕ್ಷಿತ್ ಫಸ್ಟ್ ಮೂವಿ ದಿಲ್ ಪಿಕ್ಚರ್ ಅಂತೇಳಿ ಬಗಲಾಗ ಹೊತ್ಕೊಂಡು ನನಗೆ ಸ್ವಲ್ಪ ನೆನಪೈತೆ ನಾ ಅಮೀರ್ ಖಾನ್ದ ಫಸ್ಟ್ ಫಿಲ್ಮ್ ಅದು ನನಗೆ ಸ್ವಲ್ಪ ನೆನಪೈತೆ. ಆಮೇಲೆ ನನಗೆ ತಿಳುವಳಿಕೆ ಬಂದ ಅಂದ್ರೆ ಕರ್ಣ ಅರ್ಜುನ ನಾ ಇಲ್ಲಿ ಫಸ್ಟ್ ನೋಡಿದ್ದು ಕರ್ಣ ಅರ್ಜುನ ಟಾಕೀಸ್ ಹೋಗಿ ನನಗೆ ನೆನಪೈತನ. ಸೊ ಆಮೇಲೆ ಭಾಳ ಇಷ್ಟ ಆಗಿದ್ದ ನಾ ಕನ್ನಡ ಸಿನಿಮಾ ಭಾಳ ಅದಾವ ನಂಗೆ ನೋಡ್ತೀನಿ ಅಂದ್ರೆ ನಾ ಯಜಮಾನ್ ಪಿಕ್ಚರ್ ನಮ್ಗೆ ಗೋಕಾದ ಹಾಕಿದಾಗಂತೂ ನಾ ಎಷ್ಟು ಸಲ ನೋಡಿ ನನಗೆ ಗೊತ್ತಿಲ್ಲ ನಾ ಯಜಮಾನ ಚಂದ್ರ ಚೌಕರಿ ದಿನಕ್ಕೆ 2 ಸಲ ಹೋಗಿದ್ದೆ ನಾನು. ಅವಾಗ ಸ್ವಲ್ಪ ದುಡಿತಿದ್ದು ಇಟ್ಟಿದ್ದು ಪಗಾರ ಬಂದ ತಕ್ಷಣ ಸೀದಾ ಟಾಕೀಸ್ಗೆ ಹೋಗಿ. ನೀವು ಸುದೀಪ್ ಅವ್ರ ಫ್ಯಾನ್ ಅಂತ ಹೇಳಿದ್ರಣ್ಣ ಅವ್ರದ್ದು ಹೆಂಗೆ ನೀವು ಸುದೀಪ್ ಅವ್ರ ಫ್ಯಾನ್ ಆದ್ರೆ ಒಂದು ಬೇಕಲ್ಲ ಅವ್ರು ಯಾವ ಮ್ಯಾನರಿಸಮ್ ಅಥವಾ ಯಾವ ಸಿನಿಮಾಯಿಂದ ಫ್ಯಾನ್ ಆದ್ರೆ ಅವ್ರನ್ನ? ಹುಚ್ಚ ಪಿಕ್ಚರ್ದಿಂದ ನಾ ಅವ್ರ ಫಸ್ಟ್ ಪಿಕ್ಚರ್ ಹುಚ್ಚ ನೋಡಿದಾಗ ನಾ ಅವ್ರ ಫ್ಯಾನ್ ಆಗಿಬಿಟ್ಟೆ. ಅವ್ರು ಮಾತಾಡೋ ಶೈಲಿ ಅವ್ರ ಸ್ಟೈಲ ಆಮೇಲೆ ಏನೋ ಇದು ಇಂಟರ್ವ್ಯೂದಾಗ ಏನೋ ಮಾತಾಡಿದ್ರು ಆ ಮಾತಿನಾಗ ಒಂದು ಗತ್ತಿರುತ್ತೆ ಅದಕ್ಕೊಂದು ಏನೋ ಸಂದೇಶ ಕೊಟ್ಟಿರ್ತಾರೆ. ಸೊ ಆ ಒಂದು ಲೆಕ್ಕಕ್ಕೆ ನನಗೆ ಅವ್ರು ಸುದೀಪ್ ಅವ್ರು ಭಾಳ ಇಷ್ಟ. ಬಿಗ್ ಬಾಸ್ ನೋಡ್ತೀರಿ ನಂಗೆ? ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ನೀವು ನಂಬ್ತಿರ್ಲಿ ಗೊತ್ತಿಲ್ಲ ನಾ ಬಿಗ್ ಬಾಸ್ ಇನ್ನೂ ತನಕ ನೋಡಿಲ್ರಿ ನನಗೆ ತಿಳಿದು ಇಲ್ಲದ. ಸುದೀಪ್ ಅವ್ರು ಬಂದು ಏನು ಹೇಳ್ತಿರ್ತಾರೆ ಚಲೋ ಅರಿವಿ ಹಾಕೊಂಡು ಅವ್ರನ್ನ ನೋಡೋ ಸಂಬಂಧ ಯಾವಾಗ ರೇಟ್ ಕೂತು ನೋಡ್ತಾ ಇಲ್ಲ ಒಳಗೆ ಏನು ಇನ್ನು ಮಟ್ಟ ಅರ್ಥ ಆಗಿಲ್ಲ ನನಗೆ. ನೀವೊಂದು ಬಿಗ್ ಬಾಸ್ ಮೇಲೆ ವಿಡಿಯೋ ಮಾಡಿದ್ರಿ ಅನ್ಸುತ್ತೆ. ಎಗ್ ಬಾಸ್ ಅಂತ ಮಾಡೀನ್ರಿ ನಾ ಎಗ್ ಬಾಸ್ ಅಂತೇಳಿ. ನಮ್ಮ ಕಡೆ ಉತ್ತರ ಕರ್ನಾಟಕ ಮಂದಿ ಬಿಗ್ ಬಾಸ್ಗೆ ಹೋದ್ರೆ ಯಾವ ಥರ ನಡೀತಾರ ಅಲ್ಲಿ ಗುಟ್ಕಾ ಬೇಕು ತಂಬಾಕು ಬೇಕು ಊಟಕ್ಕೆ ಜಗಳ ಬಡದಾಟ ಈ ಥರ ನಮ್ಮ ಹುಂಬು ಮಂದಿ ಅಲ್ಲಿ ಹೋದ್ರೆ ಹೆಂಗೆ ಆಕೈತಿ ಅಂತ ಒಂದು ಕಾನ್ಸೆಪ್ಟ್ ನಮ್ಮ ಮಂದಿಗೆ ನಗಿಸ್ಬೇಕಂತೇಳಿ ಗೋವಾಕ್ಕೆ ಹೋಗಿ ಶೂಟಿಂಗ್ ಮಾಡೀನಿ 3 ದಿನ 19 ಮಂದಿ ಹೋಗಿದ್ರಿ 3 ಗಾಡಿ ತಂದು ಹೋಗಿದ್ರಿ. ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡೀನಿ. ಈಗ ಯೂಟ್ಯೂಬ್ನಾಗ ಬಿಗ್ ಬಾಸ್ನಾಗ ಎಂತೆಂಥವ್ರನ್ನ ಕರೆಸ್ತಾರೆ. ನಿಮ್ಗೆ ಯಾವಾಗ ಅನ್ಸಿದ್ರೆ ಈ ರೀತಿ ಕಲಾವಿದರನ್ನ ಕರೆಸ್ಬೇಕಂತೇಳಿ? ನಾನು ಮನಸ್ಸಲ್ಲಿ ಹೇಳ್ತೇನೆ ರೀ ನನಗೆ ಬಿಗ್ ಬಾಸ್ ಕರೆಸ್ತಾರೆ ಡಾಕ್ಟರ್ ಬ್ರೋ ಅವ್ರನ್ನ ಹೋಗ್ಬೇಕಲ್ಲಿ ಯಾಕಂದ್ರೆ ಅವ್ರ ಸ್ಟ್ರಗಲ್ ಭಾಳ ಐತಿ ಎಲ್ಲೆಲ್ಲೂ ಹೋಗಿ ದೊಡ್ಡ ಹೆಸರು ಐತಿ. ಸೊ ಅವ್ರನ್ನ ಕರೆಸ್ಬೇಕು. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರನ್ನ ಇಲ್ಲಿ ಸ್ವಲ್ಪ ಕರೆಸ್ಬೇಕಂತ ನಾನು. ಉತ್ತರ ಕರ್ನಾಟಕದಾಗ ನಿಮ್ಮ ಫೇವ್ರೇಟ್ ಯಾರು ಯೂಟ್ಯೂಬರ್ ರೀ ಹಂಗೆ ಚಲೋ ಕಂಟೆಂಟ ಕ್ವಾಲಿಟಿ ಕಂಟೆಂಟ ಆಮೇಲೆ ಏನೋ ಸಂದೇಶ ಕೊಡೋರು ಅಂದ್ರೆ ನಿಂಗರಾಜನ ಸಿಂಗಾಡಿ ಜಮ್ಕಂಡವ್ರ ಎಲ್ಲ ಕ್ಲೋಸರ್ ಎಲ್ಲ ಪರಿಚಯ ಎಲ್ಲ ನಾವು ಯೂಟ್ಯೂಬರ್ಸ್ ನಾವು ಕಾಂಟ್ಯಾಕ್ಟ್ದಾಗ ಇರ್ತೀವಿ ಮಾತಾಡ್ತೀವಿ ಎಲ್ಲರೂ ಫಂಕ್ಷನ್ದಾಗ ಭೇಟಿ ಹಾಕೋ ಅದು ಮಾತು ಬೇರೆ. ಬಟ್ ನನಗೆ ಫೇವ್ರೇಟ್ ಅಂದ್ರೆ ನಿಂಗರಾಜನ ಸಿಂಗಾಡಿ. ನಮ್ಮ ಮನ್ಯಾಗ ನನ್ನ ವಿಡಿಯೋ ಲೇಟ್ ಮಾಡಿ ನೋಡ್ಬೋದು ಬಟ್ ಅವ್ರ ವಿಡಿಯೋ ಫಸ್ಟ್ ನೋಡ್ತಾರೆ ನಮ್ಮ. ಈಗ ಯೂಟ್ಯೂಬ್ ಕಾಂಪಿಟೇಷನ್ ಬಗ್ಗೆ ಏನು ಹೇಳ್ತೀರಿ? ಯೂಟ್ಯೂಬ್ದಾಗ ಅಷ್ಟೇ ಅಲ್ಲ ಈಗ ನೀವು ಕೊತ್ತಂಬರಿ ಮಾರಕ್ಕೆ ಕೂತ್ರು ಕಾಂಪಿಟೇಷನ್ ಅದ ಅದನ್ನೆಲ್ಲ. ಬಟ್ ನಿತ್ತು ಅಂದ್ರೆ ಮಾಡಬೇಕನ್ನ ನಿತ್ತು ಅಂದ್ರೆ ಮಾಡಬೇಕು. ಈಗ ಹೆಂಗೈತಿ ರೀ ನೀವು ನೋಡ್ತಿರ್ಬೇಕ್ರಿ ಈಗ ಹಿಂದಿ ಫಿಲ್ಮ್ ಇಂಡಸ್ಟ್ರಿ ಆಗಲಿ ಕನ್ನಡ ಫಿಲ್ಮ್ ಆಗಲಿ 30 ವರ್ಷ ಒಂದೇ ಲೆವೆಲ್ಗೆ ಫ್ಯಾನ್ ಬೇಸ್ ಇಟ್ಟವ್ರು ಹೀರೋಗಳು ನೋಡ್ತಾರೆ. ಬಟ್ ಆ ಮೆಂಟಾಲಿಟಿ ಈಗ ಇಲ್ರಿ. 8 ವರ್ಷ 10 ವರ್ಷ ಇನ್ನೊಂದು ಟೈಮ್ ಬರುತ್ತೆ 2-3 ಸಿನಿಮಾ ಆದ್ರೆ ಮುಗಿದ್ರಿ ಮತ್ತೆ ನೆಕ್ಸ್ಟ್ ಹೀರೋ ಹೋಗ್ಬೇಕು ಫಾಸ್ಟ್ ಐತ್ರಿ ಕಾಲ. ಬಟ್ ನಾನು ಇವತ್ತು ಒಂದು ತಿಂಗಳು ವೀಡಿಯೋ ಮಾಡೋಕೆ ಬಿಡಲಿಲ್ಲ ಅಂದ್ರೆ ಲಪಂಗ್ ರಾಜ ಹೇಗೆ ಸತ್ತು ಅದಾನು ಅನ್ನೋ ರೇಂಜಿಗೆ ಫಾಸ್ಟ್ ಐತ್ರಿ ಕಾಲ. ಸೊ ಮಾರ್ಕೆಟ್ದಾಗ ನಾವು ಇರ್ಬೇಕಂದ್ರೆ ಕಂಟಿನ್ಯೂ ಏನಾರು ಮಾಡ್ಕೊತಿರ್ಬೇಕು ರೀ. ಕಾಮಿಡಿ ಮಾಡು ಅಳಸು ನಗುಸು ಏನಾರು ಮಾಡಿ ಒಟ್ಟು ಕರೆ ಮೀಡಿಯಾದಾಗ ನಾವು ಇರ್ಬೇಕು. ಮಾರ್ಕೆಟ್ದಾಗ ಜೀವಂತ ಇರ್ಬೇಕಂದ್ರೆ ಮೀಡಿಯಾದಾಗ ನಾವು ಇರ್ಬೇಕು. ಈಗ ಕೆಲವೊಂದಿಷ್ಟು ಮಂದಿ ಟಿಕ್ಟಾಕ್ ಮ್ಯಾಗ ಭಾಳ ಅವಲಂಬಿತರಾಗಿದ್ರಿ. ವಾಟ್ ಇಫ್ ಈಗ ಯೂಟ್ಯೂಬ್ ಬ್ಯಾನ್ ಆತಂದ್ರೆ ಏನು? ಯೂಟ್ಯೂಬ್ ಬ್ಯಾನ್ ಆತಂದ್ರೆ ಅನಿವಾರ್ಯ ಇನ್ನೇನು ಮಾಡಕ್ಕೆ ಬರಲ್ರಿ. ಏನು ಮುಂದೆ ಹೆಂಗ್ರಿ? ಯೂಟ್ಯೂಬ್ ಹೋತಂದ್ರೆ ಮತ್ತೆ ಏನಾರ ಬರ್ತೈತೆ ಅನ್ನೋದು ಹೋಗ್ರೆ. ಇಲ್ಲಾಂದ್ರೆ ಈಗ ಮೊದಲು ಯೂಟ್ಯೂಬ್ ಇದ್ರಕ್ಕೆಲ್ಲ ಜೀವಂತ ಇದ್ರು ನಾವು ಯೂಟ್ಯೂಬ್ ಅದು ಮತ್ತೆ ಜೀವಂತ ಇರ್ತದೆ. ಏನು ಯಾವ ನೋಡ್ರಿ ಆ್ಯಕ್ಚುಲಿ ಹೇಳ್ತೇನೆ ರೀ ಯಾವುದೋ ಒಂದು ಫೀಲ್ಡ್ನಾಗ ಏನೋ ಒಂದು ಅದ್ರ ಮೇಲೆ ಅಂತ ಡಿಪೆಂಡ್ ಇಟ್ಕೋಬಾರ್ದು. ಇದು ಹೋತಂದ್ರೆ ನಾ ಇದನ್ನ ಮತ್ತೆ ಏನಾರು ಮಾಡಿ ಬರುತ್ತೆ ನಾನು ಕಾನ್ಫಿಡೆನ್ಸ್ ಇರ್ಬೇಕ್ರಿ. ಬಟ್ ಯೂಟ್ಯೂಬ್ ಏನಿಲ್ಲ ನಾಳೆ ಹೋತಪ್ಪ ಅಂದ್ರೆ ಮತ್ತೆ ಏನಾರು ಬೇರೆ ದೇವ್ರ ಹಾದಿ ಹುಡುಕ್ತಾನೆ ರೀ. ಬಟ್ ಈಗ ಕಲಾವಿದ ಅಂತಂದ್ರೆ ಭಾಳಷ್ಟು ಅಭಿಮಾನಿಗಳು ಇರ್ತಾರೆ. ನಿಮ್ಗೆ ಗಿಫ್ಟ್ ಕೊಡೋದಾಗಲಿ ಏನಾರು ಮಾಡೋದಾಗಲಿ ಹಿಂಗೆ ನಿಮ್ಗೆ ನೆನಪಿಗಿದ್ದದ್ದು ಅಭಿಮಾನಿ ಯಾರು ಅದಾರ? ಅದಾರಿ ಕಾರ್ಯಕ್ರಮಕ್ಕೆ ಹೋದಾಗ ಸ್ಟೇಜ್ ಮ್ಯಾಗ ಗುಟ್ಕಾ ಸರ ಹಾಕ್ತಾರೆ ರೀ. ಹಾಂ ನನಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ರೀ ಮಾಲಿಗಿಲಿ ಕಡಿಮೆ ರೀ ಗುಟ್ಕಾನ ಹಾಕ್ತಾರೆ. ಗುಟ್ಕಾನ ಹಾಕ್ತಾರೆ. ಯಾಕೆ ಅನ್ನೋದ್ರಿ ನಾ ಎಲ್ಲರಿಗೂ ಗೊತ್ತು ರೀ ಸ್ಟಾರ್ ತಿಂತೀನಿ ಗುಟ್ಕಾ ತಿಂತೀನಿ. ಕೆಲವೊಂದು ಕಾಮಿಡಿ ವಿಡಿಯೋದಾಗ ನೋಡ್ರಿ ನೀವು ದೊಡ್ಡ ಡಾಲಾಗ್ ಹೋಯ್ತಿನಾಗೂ ಸೈಡ್ ಗುಟ್ಕಾ ಇರ್ತೈತೆ ರೀ. ಯಾಕಂದ್ರೆ ನ್ಯಾಚುರಲ್ ಆಗಿ ಬರ್ಲಿ ಅಂತೇಳಿ. ಸೊ ಗುಟ್ಕಾ ತಿಂತಾನೆ ಲಪಂಗ್ ರಾಜ ಅಂತೇಳಿ ಒಂದು ಕಡೆ ಹಿಂಗೆ ಆಗೈತಿ ರೀ. ಮಳೆ ಬಂದ್ರೆ ಕಾರ್ಯಕ್ರಮ ಎಲ್ಲಿ ಇಟ್ಕೋಬೇಕಂತ ಮಾತಾತಂತ್ರಿ ಇದೊಂದು ಕಡೆ. ಇವತ್ತು ಮಳೆ ಬತ್ತಂದ್ರೆ ನೀವು ಹೋಗೋದ್ರಿ ಅಲ್ಲಿ ಆ ಕಾರ್ಯಕ್ರಮಕ್ಕೆ ಹೋದಿತ್ರಿ ನಾವು. ಮಳೆ ಬಂದ್ರೆ ಕಾರ್ಯಕ್ರಮ ಅಲ್ಲಿ ಬಾಜುಕ ಗುಡಿಯಾಗ ಇಟ್ಕೋರ್ನು ಅಂತ ಅಂದ್ರತ್ತ ಅವ್ರ ಕಮಿಟಿ ಅವ್ರು ಅಂದ್ರಂತ. ಇಲ್ಲೋ ಅಲ್ಲಿ ಹುಡುಗರೆಲ್ಲ ಉಗುಳ್ತಾರೋ ಅಂತ ಹೇಳಿ ಅವ ವಾಪಸ್ ಅಂದತ್ತ. ಹುಡುಗರೆಲ್ಲ ಲಪಂಗ್ ಸುಳಿ ಮಗನ ಉಗುಳ್ತಾನೆ. ಸೊ ಹಿಂಗೂ ಎಲ್ಲ ಚರ್ಚೆ ಆ ರೇಂಜಿಗೆ ನಾವು ಗುಟ್ಕಾ ತಿಂತು ಅಂತೇಳಿ
ಹೋಗೈತ್ರಿ ಮಂದಿಗೆ ಸುದ್ದಿ. ಸೊ ನನಗೆ ಸ್ಟೇಜ್ ಮ್ಯಾಗ ತಂತಂದು ಹುಡುಗರು ಗುಟ್ಕ ಹಾಕ್ತಾರೆ, ಆಮೇಲೆ ಕುಡಿದ ನಿಷೇಧಾಗ ಸ್ವಲ್ಪ ಮಾಲಿ ತಂದು ಹಾಕಿ ಬಾಯಾಗ ಹಿಂಗೆ ಪಪ್ಪಿ ಕುಡಿ ಮಾಡ್ತಾರೆ. ಬಟ್ ಖುಷಿ ಅನ್ಸತ್ತೆ ರೀ, ಯಾಕಂದ್ರೆ ಈಗಿನ ಜನ್ರೇಷನ್ದಾಗ ಅಣ್ಣ ತಮ್ಮಗೆ ಆಗಿ ಬರೋತ್ತು, ಅಪ್ಪ ಮಗ ಆಗಿ ಬರೋತ್ತು, ಅಂಥದ್ರಾಗ ನಮ್ಗೆ ಏನೋ ಮಗುನ ಥರ ಪ್ರೀತಿ ಕೊಟ್ಟಾರಪ್ಪ ಅಂದ್ರೆ ಖುಷಿ ಅನ್ಸುತ್ತೆ ರೀ. ಈಗ ನೀವು ಇವೆಂಟಿಗೆ ಹೋದಾಗ ಹೊರಗೆ ಯಾವುದಾದ್ರು ಒಂದು ಹಾಸ್ಯಾಸ್ಪದ ಯಾವ್ದಾರ ಘಟನೆ ನಡೆದೈತೀನಿ ರೀ, ನಗೆ ಪಾಟ್ಲಿ ಗಿಡ ಹೋಗುವಂಥದ್ದು ಘಟನೆ? ಹಾಂ ಆಗ್ಯಾವ್ರಿ. ಆ ಲೊಕೇಶನ್ ನಂಬ್ಕೊಂಡು ಎಲ್ಲಿ ಕೆರೆದ ಹೊಲದಾಗ ಹೋದಾಗ ನಕ್ಕೂರು ನಾವು, ಯಾಕಂದ್ರೆ ಲೊಕೇಶನ್ ಅಡ್ಡ ತಿಡ್ಡ ಒಯ್ದೈತಿ ಬಿಡ್ರಿ ಅದು ಎಲ್ಲಿ ಬೇಕಾದ್ರೆ ಒಂದೊಂದು ಕಡೆ ಇಂಥವ್ರಿ ಮುಂದೆ ಹಾದಿ ಅಲ್ರಿ ಬಾವಿ ದೊಡ್ಡ ಕಾಡು ಇದ್ದಲ್ಲಿ ಹೋಗಿ ಗಾಡಿ ನಿಂತು ಬಿಟ್ಟೈತ್ರಿ, ನೆಟ್ವರ್ಕು ಇಲ್ಲ. ಅಲ್ಲಿ ಹೋಗಿ ನಿಂತೈತಿ ನಕ್ಕೋತ್ ಹೊಳ್ಳಿ ವಾಪಸ್ ಬಂದು ಕಮಿಟಿ ಜೋಡಿ ಒಂದು ತಾಸು ನಕ್ಕೋರು. ಅಂಥವು ಘಟನೆಗಳು ಆಗ್ಯಾವ, ಭಾಳಷ್ಟು ಆಗ್ಯಾವ. ರಾತ್ರಿ ಲೊಕೇಶನ್ ನಂಬ್ಕೊಂಡು ಎಲ್ಲೆಲ್ಲಿ ಹೋಗಿರಿ. ಗುಟ್ಕಾ ತಿನ್ನೋದು ಯಾಕೆ ಕಲ್ತ್ರಿ ನಾನು ನೀವು? ಅಂದ್ರೆ ಏನು ಗೌಂಡಿ ಕೆಲಸ ಮಾಡಕತ್ತ ಕಲ್ತ್ರಿ ನನ್ನಂತೆ? ಯಾರೋ ಹೊರಗೆ ಕೆಲಸ ಮಾಡ್ಬೇಕಾದ್ರೆ ಅವ್ರು ಜಾಸ್ತಿನ ಹಿಂಗೆ ಅವ್ರು ಕೆಲಸ ಮಾಡಕ್ಕೆ ಒಂದು ಇದು ಬರಲಿ ಅಂತೇಳಿ ಸ್ಟಾರ್ ಗುಟ್ಕಾ ತಿಂತಿರ್ತಾರೆ. ನೀವು ಎಲ್ಲ ಗೌಂಡಿ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಅವಾಗ ತಿಂತಿದ್ರಿ? ಗೌಂಡಿ ಕೆಲಸ ಮಾಡೋಕ್ಕಿಂತ ಮುಂಚೆ ನಾ ಚಪ್ಪಲ ಅಂಗಡಿಯಾಗ ಕೆಲ್ಸಕ್ಕಿದ್ದೆ ಅಂತ ಹೇಳಿಲ್ಲ. 98, 99, 11 ವಯಸ್ಸು ಇತ್ತು ನನಗೆ ಅವ ಅಂತ ಗುಟ್ಕಾ ತಿಂದು. ಬಟ್ ಹೇಳ್ತೇನೆ ನಾ ಈ ಮಾಧ್ಯಮ ಮುಖಾಂತರ, ದಯವಿಟ್ಟು ಒಂದೊಂದು ಚಟಗಳು ಹಿಂಗಿರ್ತಾವನ ಸತ್ರ ಸಾಯ್ತನಕರ ಬಿಡಂಗಿಲ್ಲ ಅನ್ನೋ ಲೆವೆಲ್ಕೊಂದು ಚಟಗಳು ಇರ್ತಾವ. ಅಡಿಕ್ಟ್ ಆಗೋಕ್ಕಿಂತ ಮುಂಚೆನ ಈಗ ಸ್ಟಾರ್ಟ್ ಮಾಡೀರಿ, ಯಾವಾಗ್ರೆ ಶುಚಿಗೆ ತಿಂತೀರಂದ್ರೆ ಅದನ್ನೂ ಬಿಟ್ಟು ಬಿಡ್ರಿ. ಯಾಕಂದ್ರೆ ಆಮೇಲೆ ಅಡಿಕ್ಟ್ ಆಗ್ಬೇಕು, ಏನೂ ಮಾಡೋಕ್ಕೆ ಬರಲ್ಲ. ಸೊ ನಾವು ಗುಟ್ಕಾ ತಿಂತೀನಿ ಅಂತೇಳಿ ಭಾಳಷ್ಟು ಕಡೆ ಹಾಸ್ಯ ಮಾಡಿರ್ಬೇಕು, ಆ ಗುಟ್ಕಾ ಬಗ್ಗೆ ತಿಂತೀನಿ ಹಿಂಗೆ ಮಾಡ್ತಾರಂತೇಳಿ ನಾ ಹಾಸ್ಯವಾಗಿ ಹೇಳ್ತಿರ್ಬೇಕು. ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ನಾ ಗುಟ್ಕಾ ತಿಂತೀನಿ, ನೀವು ತಿನ್ನಕ್ಕೆ ಹೋಗ್ಬೇಡ್ರಿ. ಬಿಡೋದು ನಿಮ್ಮ ಕ್ಯಾಪಸಿಟಿ ಇತ್ತು, ಈಗ ಚಾಲೂ ಮಾಡಿರಿ, ಇನ್ನೂ ಅಡಿಕ್ಟ್ ಆಗಿಲ್ಲ ಅಂದ್ರೆ ಬಿಟ್ಟು ಬಿಡ್ರಿ. ಯಾಕಂದ್ರೆ ನಂದ ಪರಿಸ್ಥಿತಿ ಹೇಳ್ತೀನಿ, ನಾನು ಚಾಗಿ ಕುಡ್ದಂದ್ರೆ ಗುಟ್ಕಾ ಅಲ್ಲದೆ ಹುಚ್ಚಿ ಹಿಡ್ತಿದ್ರು ಹುಡುಗರು ಬ್ಯಾಗ್ ಚಾಲು ಮಾಡ್ದಂತ ಅಂದ್ಕೊಡ್ಲಿಕ್ಕಂದ್ರೆ ಅಡಿಕ್ಟ್ ಆಗಿಬಿಟ್ರು ನಾವು. ಬೇರೆದು ಯಾವ ಚಟ ಇಲ್ಲ ನನಗೆ. ಬಟ್ ಶೂಟಿಂಗ್ ಟೈಮ್ಗೂ ಕಟ್ ಆ ಟೈಮ್ನಿ 2 ನಿಮಿಷ ರೆಸ್ಟ್ ಆದ್ಮೇಲೆ ಒಂದು ಗುಟ್ಕಾ ತಿಂದು ಓಡಿ ಬಂದಾಗ ಮತ್ತೆ ಇಲ್ಲಿ ಓಡ್ತಾನೆ ಎನರ್ಜಿ ಅಂತೀರಿ. ಅಡಿಕ್ಟ್ ಆಗಿಬಿಟ್ಟಿರಿ. ಬಟ್ ಭಾಳ ಹೊಲ ಚಟ, ಮದ್ದಿಂದ ಸ್ವಲ್ಪ ತಾಕತ್ ಅನ್ನೋದು ಐತ್ರಿ. ಈಗೆಲ್ಲ ಹಬ್ರಿಡ್ ಕಾಲ, ಕ್ಯಾಪಿಸಿಟಿ ಇಲ್ಲ ಹುಡುಗರಿಗೆ. ಸೊ ತಡ್ಕೋರಿ ಕ್ಯಾಪಿಸಿಟಿ ಇಲ್ಲ. ಸೊ ದಯವಿಟ್ಟು ಗುಟ್ಕಾ ಅಷ್ಟೇ ಅಲ್ಲ, ಇವತ್ತೊಂದು ಇಸ್ಪಟ್ ಆಡೋದಾಯ್ತು, ಬೆಟ್ಟಿಂಗ್ ಆಯ್ತು, ಶರೀರ ಆಯ್ತು, ಯಾವುದು ಕೆಟ್ಟ ಚಟಕ್ಕೆ ಬೀಳಾಕ್ ಹೋಗ್ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾ ಈಗ ಅವ್ವ ಅಪ್ಪ ಮಾತು ಕೇಳ್ತಾರಲ್ಲ ಗೊತ್ತಿಲ್ಲ, ತಮ್ಮ ಹೀರೋ ಏನ್ ಮಾಡ್ತಾರಂದ್ರೆ ಅವ್ರ ತಿಂತಾರ ಬಿಡ, ಮತ್ತೆ ಅವ್ರು ತಿಂತಾರ ನಾ ತಿನ್ಬೇಕ, ನಮ್ ಹೀರೋ ಹಂಗ್ ಮಾಡ್ತಾನ ನಾ ಹಿಂಗ್ ಕಟಿಂಗ್ ಮಾಡ್ತಾನ ಇರ್ತಾರೆ. ಯಾವ ತರ ಅದು ನಾನು ಅದನ್ನ ಹೇಳ್ತೀನಿ ರೀ. ಲಪಂಗರಾಜ ಗುಟ್ಕಾ ತಿಂತ ಅಂತೇಳಿ ಶೋಕಿಲೆ ಗುಟ್ಕಾ ತಿನ್ನಕ್ ಹೋಗ್ಬೇಡ್ರಿ. ನಾನೇ ಹೇಳ್ತೀನಿ ದಯವಿಟ್ಟು ಗುಟ್ಕಾ ಅಷ್ಟೇ ಅಲ್ರಿ, ಯಾವ್ದು ಕೆಟ್ಟ ಚಟಕ್ಕೆ ಬೀಳಾಕ್ ಹೋಗ್ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಸಲ ಅಡಿಕ್ಟ್ ಆಗೋದು, ಆ ಚಟ ನಮ್ಗೆ ಎಲ್ಲಿ ಹೋಯ್ತಲ್ಲಿ ಗೊತ್ತಿಲ್ಲ. ನೀವು ಭಾಳಷ್ಟು ನೋಡ್ತಿರ್ಬೇಕು. ಈಗ ಶರೀರ ಸ್ಟಾರ್ಟ್ ಆಗೋದೇ ಒಂದು ಮಶ್ಕಿರಿಗಿಲೆ. ಯಾವಾಗಾರು ಒಂದ್ಸಲ ಪಾಲ್ಟಿಗೆ ಹೋದಾಗ ಅಟ್ಟ ತೋತೀನಿ ಅಂತಾನು, ವಾರದಾಗ ಒಂದ್ಸಲ ಅಂತಾನು, ಆಮೇಲೆ 2 ದಿನಕ್ಕೊಂದ್ಸಲ ಅಂತಾನು, ಆಮೇಲೆ ಬೆಳಿಗ್ಗೆ 1 ಸಲ ಅಂತಾನು. ಈಗ ನಾವು ನೋಡ್ತೀವಿ ಬೆಳಿಗ್ಗೆ 6 ಗಂಟೆಗೆ ನಂಬರ್ ಹೆಚ್ಚಿರ್ತಾರೆ, ಖಾಲಿ ಹೊಟ್ಟಿಲ್ಲ, 5 ರೂಪಾಯಿ 10 ರೂಪಾಯಿ ತೊಗೊಂಡು ಇಲ್ಲಿ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಅವ್ರು ನೋಡ್ಬೇಕು ಸಿಟ್ಟು ಬರುತ್ತೆ, ಬಟ್ ಪಾಪು ಅನ್ಸುತ್ತೆ. ಅವ್ರಿಗೆ ಚಟಾನ ಬೆಳಿಗ್ಗೆ 6 ಗಂಟೆಗೆ ತಂದು ಕುಂಚತ್ತೆ ಇಲ್ಲಿ. ಸೊ ಆ ಲೆವೆಲ್ಗೆ ಚಟ ಮಾಡಕ್ಕೆ ಹೋಗ್ಬೇಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕೆಲವೊಂದಿಷ್ಟು ಜನ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾರೆ, ಅದ್ರ ಬಗ್ಗೆ ಜನರ ಮ್ಯಾಗ ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ತೈತಿ? ಯೂಟ್ಯೂಬ್ ಇಂದ ಹಿಂಗ ಬೆಟ್ಟಿಂಗ್ ಆಡ್ಸ್ ಬಗ್ಗೆ ಬಂದಿರ್ತಾವಲ್ಲ, ನಂದು ಇನ್ಸ್ಟಾಗ್ರಾಮ್ ತೆಗೆದು ನೋಡ್ರಿ ಗೊತ್ತಾಗತ್ತೆ ನಿಮ್ಗೆ. ದಿವ್ಸಕ್ಕೊಂದು 5-6 ಮೆಸೇಜ್ ಬರ್ತಾವ್ರಿ ಇಂಥವು ಮಾಡಂತೇಳಿ. ಬಟ್ ಬೇರೆದವ್ರ ಬಗ್ಗೆ ನಾ ಏನೂ ಮಾತಾಡಲ್ಲ ನಾ, ಯಾಕಂದ್ರೆ ಈಗ ಸದ್ಯಕ್ಕೆ ನಡ್ದಾವ, ಅದಕ್ಕೆ ನಡ್ದಾವ. ಬಟ್ ನಾ ಮಾಡಿಲ್ಲ, ಮಾಡೋದು ಇಲ್ಲ, ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಮತ್ತೊಬ್ರಿಗೆ ನಾ ಏನು ಮಾಡಲಿಲ್ಲ ಅಂದ್ರೆ ಚಲೋ ರೀ, ಮಾಡಲಿಲ್ಲ ಅಂದ್ರೆ ಚಲೋ ರೀ. ಬಟ್ ನಿಮಗೂ ಬರ್ತಾವ್ರಿ? ಹಾಂ ಬರ್ತಾವ್ರಿ, ಭಾಳ ಬರ್ತಾವ್ರಿ. ಈಗ ನೋಡ್ರಿ ನೀವು ಒಂದು ಸ್ಟೋರಿ 1 ನಿಮಿಷದ ವಿಡಿಯೋ ಮಾಡಿದ್ರೆ ಒಂದು 25-30 ಸಾವಿರ ರೂಪಾಯಿ ಆಫರ್ ಇರ್ತಾರೆ. ವಾರದಾಗ 4 ಮಾಡಿರಿ, ತಿಂಗಳ 4 ಲಕ್ಷ ರೂಪಾಯಿ ಆಯ್ತು, ವಾರಕ್ಕೆ 1 ಲಕ್ಷ ರೂಪಾಯಿ ಆಯ್ತು ರೀ, ತಿಂಗಳ 4 ಲಕ್ಷ ರೂಪಾಯಿ ಆಯ್ತು ರೀ. ರೊಕ್ಕ ಪಕ್ಕ ಮಾಡೋದು ಒಂದು ದೊಡ್ಡ ವಿಷಯ ಅಲ್ರಿ. ಬಟ್ ನಮ್ಮನ್ನು ನೋಡಿ ಏನೋ ಒಂದು ನಗತಾರ, ಖುಷಿ ಪಡ್ತಾರೆ. ಇವತ್ತು ಹೆಣ್ಮಕ್ಳು ಕೂತು ಲಪಂಗರಾಜ ವಿಡಿಯೋ ನೋಡ್ತಾರಂದ್ರೆ ಇವೇನು ಇಸ್ಪಟ್ ಆಡು ರಮ್ಮಿ ಆಡಂತಾನೋ ಎಲ್ಲೇ ಬೇದ್ರೆ ನಮ್ಮ ಅಲ್ಲಿಗೆ ಮುಗಿತಾರೆ. ನಾವು ಇಷ್ಟೆಲ್ಲ ಮಾಡಿದ್ದು ಮುಗಿತಾರೆ ಅಲ್ಲಿ. ಸೊ ನಾ ಅಂತೂ ಮಾಡಿಲ್ಲ, ಮಾಡೋದು ಇಲ್ಲ. ಹಾಂ ಅಷ್ಟೇ. ಈಗ ಒಬ್ಬ ಕಲಾವಿದ ಅದ ನಮ್ಮ ಮ್ಯಾಗ ನೆಗೆಟಿವ್ ಕಮೆಂಟು ಬರ್ತಾವ್ರಿ, ಪಾಸಿಟಿವ್ ಕಮೆಂಟು ಬರ್ತಾವ್ರಿ. ಈಗ ನೆಗೆಟಿವ್ ಕಮೆಂಟ್ ನಿಮ್ಮ ಮ್ಯಾಗ ಯಾವ ರೀತಿ ಇಂಪ್ಯಾಕ್ಟ್ ಬೀಳ್ತದೆ? ಒಂದು ಖುಷಿ ಅನ್ಸತ್ರಿ. 5 ವರ್ಷನಾಗ ನನಗೆ ಅಂಥದ್ದು ಇನ್ನೂ ತನಕನೂ ಸಂದರ್ಭ ಬಂದಿಲ್ಲಣ್ಣ. ಅಂದ್ರೆ ಈಗ ಡಿಪ್ರೆಷನ್ದಾಗ ಹೋದೇನೋ ಆಗಿಲ್ಲ, ಅಂಥದ್ದು ಏನೂ ಬಂದಿಲ್ಲ. ಯಾರೂ ಒಬ್ರು ಟ್ರಾಲ್ ಮಾಡೋದಾಗಲಿ, ಟಾಂಗ್ ಕೊಡೋದಾಗಲಿ ಮೀಡಿಯಾದಾಗ ನೋಡ್ತೀವಿ ನಾವು. ಸಣ್ಣ ಏಜ್ 19-20 ವಯಸ್ಸಿನ ಹುಡುಗರು ಯಾವ ರೇಂಜಿಗೆ ಬಿಲ್ಡಪ್, ಅವ್ರ ಡೈಲಾಗ್ಗಳು ಕೇಳ್ಬೇಕು, ಬೇಗಳ ಕೇಳ್ಬೇಕು. ಮೀಡಿಯಾ ಐತಿದ ಇಲ್ಲಿ ಏನಾರು ನಗ್ಸೋದಾದ್ರೆ ನಗಸ್ರಿ, ಖುಷಿ ಕೊಡ್ರಿ ಮಂದಿಗೆ, ಏನಾರ ಒಂದು ಸಂದೇಶ ಕೊಡ್ರಿ. ಅದನ್ನ ಬಿಟ್ಟು ತಾಯಿ ತಂದಿನ ಬೇಸೋದು, ಅಕ್ಕಂಗ್ಯಾರನ್ನ ಬೇಸೋದು ಬಡದ್ನಿ ಇರ್ತಾರ. ಅವ್ ಆ ಕಡೆ ಅಂತ ಒಂದು ವಿಡಿಯೋ ಮಾಡಿದ್ರೆ ಈ ಕಡೆ ಒಂದು ವಿಡಿಯೋ ಮಾಡ್ತಾನ. ಇವೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮಿಂದ ಎಷ್ಟಾಗತ್ತೆ ಅಷ್ಟು ಒಳ್ಳೇದು ಮಾಡ್ರಿ ಮಂದಿಗೆ. ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಬಿಡ್ರಿ, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ ರೀ.
ಈಗ ನಿಮ್ಮ ಅಭಿಮಾನಿಗಳು ಭಾಳಷ್ಟು ಗಳಿಸಿರಿ ನೀವು, ಜನರ ಮನಸ್ಸು ಗೆದ್ದಿರಿ, ಅವ್ರಿಗೇನು ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಹೇಳಕ್ಕೆ ಇಷ್ಟಪಡ್ತೀನಿ ರೀ, ಎಲ್ಲೋ ಇದ್ದ ಒಂದು ಅರ್ಧ ಗುರುತು ಪರಿಚಯದ ಒಂದು ಲಪ್ಪಂಗ ರಾಜನ ಇವತ್ತು ಇಲ್ಲಿ ತನಕ ಹೆಸರು ಮಾಡಿ ಬೆಳೆಸಿರಿ. ಸೊ ನನಗಷ್ಟೇ ಅಲ್ಲ, ನನ್ನಂಥ ಭಾಳಷ್ಟು ಕಲಾವಿದರೆ ಟ್ಯಾಲೆಂಟ್ ಅದಾರ, ಬಟ್ ಏನೂ ಅನಿವಾರ್ಯ ಪರಿಸ್ಥಿತಿಯಿಂದ ಅಲ್ಲೇ ಸುಕ್ಕೊಂಡಾರ. ಅಂತ ನಿಮ್ಮ ಜಿಲ್ಲೆ, ನಿಮ್ಮ ತಾಲೂಕದಾಗ ನಮ್ಮಂಥ ಬಡು ಕಲಾವಿದರನ್ನ ಹುಡುಕ್ಯಾಡ್ರಿ, ಅವ್ರ ಟ್ಯಾಲೆಂಟ್ ಬೆಳೆಸ್ರಿ. ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಕಲಾವಿದರ ಮ್ಯಾಗ ಇಂಥದ್ದು ಪ್ರೀತಿ ಪ್ರೋತ್ಸಾಹ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.